ಬನ್ನಿ ಬನ್ನಿ भारत माता की अमर रहे भगत सिंह, अमर रहे भगत सिंह, अमर रहे भगत सिंह, अमर रहे भगत सिंह, अमर रहे। ಮುಂದೆ ಬನ್ನಿ.
हिंदुस्तान हमारा है, हिंदुस्तान हमारा है। जय जय माता भारत माता, जय जय माता भारत माता, गंगा माता भारत माता, गंगा माता भारत माता, भारत माता, जय माता भारत माता, ಬನ್ನಿ ಸರ್ ಬನ್ನಿ ಸರ್. ಗೊತ್ತಿಲ್ಲ ಕೂಡ ತರ್ತೀನಿ ನನ್ನ ಜವಾಬ್ದಾರಿ. ಬೆಂಗಳೂರು ನಗರದ ಯುವ ಬ್ರಿಗೇಡ್ನ ಸಂಚಾಲಕರಾದ ಶ್ರೀಯುತ ಸಂತೋಷ್ ಅವರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ಒಂದುಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಧ್ಯೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ, ತರುಣ ರಂಗದೊಳು ಅರುಣಗೈಯುತಿಹ ನವೋದಯದ ನಾಟ್ಯ. ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ, ನಲಿಯುತ್ತೀಗ ಬನ್ನಿ.
ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಶಕ್ತಿಯಿಂದ ಅಭಿವ್ಯಕ್ತಿಗೊಳಿಸಿರೈ ದೇಶಭಕ್ತಿಯನ್ನು, ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು. ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ, ತಾಯಿಗೆ ತೊಡಿಸ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ಒಂದುಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಡಾಕ್ಟರ್ ದೇವರವರು ಈ ಬಡಾವಣೆಯ ಅತ್ಯಂತ ಹಿರಿಯರು ಮತ್ತು ನಮ್ಮೆಲ್ಲರಿಗೂ ಎಲ್ಲ ರೀತಿಯಿಂದ ಸಹಕಾರ ಮತ್ತು ಪ್ರೇರಣೆ. ಅವರು ಈ ಒಂದು ಯುವ ಜನತೆಗೆ ಅತ್ಯಂತ ಮುಖ್ಯವಾಗಿ ನಮ್ಮೆಲ್ಲರಿಗೂ ಎಲ್ಲ ರಂಗದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ನಮಗೆ ಅತ್ಯಂತ ಪ್ರೇರಣಾದಾಯಕ ಆಗಿದ್ದಾರೆ. ಹಾಗಾಗಿ ಈ ವೇದಿಕೆ ಮೇಲೆ ಅವರಿಗೆ ಸ್ವಾಗತವನ್ನು ಕೋರ್ತಾ, ಈಗ ಅವರು ನಮ್ಮೆಲ್ಲರಿಗೂ ತಮ್ಮ ಅನುಭವದ ನುಡಿಗಳನ್ನು ನಮ್ಮೆಲ್ಲರಿಗೂ ಕರ್ಣ ಕಿವಿಗಳಿಗೆ ಅರ್ಪಿಸಬೇಕು ಅಂತ ಅವ್ರನ್ನ ಸ್ವಾಗತ ಮೂಲಕ ಅವರು ಒಂದೆರಡು ಮಾತುಗಳನ್ನ ಕೇಳ್ಕೊಳ್ತಾ ಇದ್ದೀವಿ. ನಾನು ನನ್ನ ವೃತ್ತಿಯಲ್ಲಿ ಡಾಕ್ಟ್ರು, ಆದರೆ ಈ ಭಾಷಣ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ನನಗೆ ಮಾತಾಡೋಷ್ಟೊಂದು ಯಾವ ರೀತಿಯಾದಂಥ ಒಂದು ರೂಢಿಗಳು ನನಗಿಲ್ಲ. ಆದರೆ ಇವತ್ತು ಅನಿವಾರ್ಯದ ಸಂಗತಿ, ನಾನು ಮಾತಾಡಬೇಕಂತ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ನಾನು ಕೇಳಿಕೊಂಡ್ರು. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಭಾಷಣ ಮುಂದೆ ನನ್ನ ಭಾಷಣ ಏನು ಸರ್? ನಿಮ್ಮ ಭಾಷಣವನ್ನು ಪ್ರತಿ ದಿವಸ ನಾನು ಮುಂಜಾನೆ ಒಂದು ಸಾರಿ ಆದರೂ ನನ್ನ ಮೊಬೈಲ್ನಲ್ಲಿ ಕೇಳಿ ನಾನು ಉದ್ಯೋಗಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಯಾಕಂದರೆ ಅವರ ಭಾಷಣದಲ್ಲಿ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ದೇಶದ ಸ್ವಾಭಿಮಾನದ ಪ್ರತಿಯೊಂದು ಶಬ್ದಗಳು ಅವರಲ್ಲಿ ಅವರ ನಾಲಿಗೆ ಮೇಲೆ ಓಡಾಡ್ತಾ ಇದೆ. ಅಂಥ ವ್ಯಕ್ತಿಯನ್ನು ನಾನು ತುಂಬ ದಿವಸ ದೂರದಿಂದ ನೋಡ್ತಾ ಇದ್ದೆ. ಆದರೆ ಇವತ್ತು ಅವರ ಪಕ್ಕದಲ್ಲಿ ಕುಳಿತುಕೊಂಡು ಅವರು ಮಾತಾಡುವಂಥ ಒಂದಿಷ್ಟು ದೇಶದ ಅಭಿಮಾನದ ನುಡಿಗಳನ್ನು ಕೇಳುವಂಥ ಅವಕಾಶ ನನಗೆ ಇವತ್ತು ಸಿಕ್ಕಿದೆ. ಈ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಒಂದು ಏನು ವ್ಯವಸ್ಥಾಪಕರಿದ್ದಾರೆ ಅವರಿಗೆ ನಾನು ಈಗ ಫಸ್ಟು ನನ್ನ ಮೊದಲನೇ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತು ಸಾಯಂಕಾಲ ಕೂಡ ನೋಡ್ತಾ ಇದ್ದೆ, ಸೂಲಿಬೆಲೆಯವರು ಚಕ್ರವರ್ತಿಯವರು ಒಂದು ಭಾಷಣ ಮಾಡ್ತಾಯಿದ್ರು. ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಈ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಅವರು ಅನೇಕ ವಿಚಾರಗಳನ್ನು ನಾನು ಅಲ್ಲಿ ತಿಳ್ಕೊಂಡೆ. ನಮ್ಮ ದೇಶ ಯಾವ ರೀತಿಯಲ್ಲಿ ನಡೀತಾ ಇದೆ, ನಮ್ಮ ದೇಶದ ಸಂಸ್ಕೃತಿಯನ್ನು ಯಾರ್ಯಾರು ಹಾಳು ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಅನೇಕ ಅನೀತಿಯ ಕಾರ್ಯಕ್ರಮಗಳನ್ನು ಯಾವ ಜನಾಂಗವನ್ನು ನಮ್ಮ ತಲೆ ಮೇಲೆ ಹೇರ್ತಾ ಇದೆ ಅನ್ನೋದನ್ನು ನಾನು ಸುಮಾರು ಅರ್ಧ ಗಂಟೆ ಕಾಲ ಅವರ ಭಾಷಣವನ್ನು ನನ್ನ ಮೊಬೈಲ್ನಲ್ಲಿ ನೋಡಿಕೊಂಡೆ. ಅದರಿಂದ ನಾನು ಹೆಚ್ಚಿಗೆ ಮಾತಾಡದೆ ಅವರ ಅಮೃತ ನುಡಿಗಳಂತ ನಾನು ಹೇಳಿದ್ರೆ ತಪ್ಪಾಗಲಾಗದು. ಕೇಳೋದಕ್ಕೆ ನಾವೆಲ್ಲರೂ ಕಾತರದಿಂದ ಕಾದಿದ್ದೇವೆ. ಅದರಿಂದ ನನಗೆ ಅವಕಾಶ ಮಾಡಿದ್ದ ನಿಮ್ಮೆಲ್ಲರಿಗೂ ಮತ್ತು ಈ ವ್ಯವಸ್ಥಾಪಕ ಎಲ್ಲ ಸಂಘದ ಸದಸ್ಯರುಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೇನೆ. ದೇವರವರಿಗೆ ಅನಂತ ನಮನಗಳು. ಈಗ ಅವರಿಗೆ ಗೌರವವನ್ನು ಅರ್ಪಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರು ಅರ್ಪಿಸಬೇಕು. ಈ ಜೊತೆಗೆ ವೇದಿಕೆಯಲ್ಲಿ ನಮಗೆ
ಕಾತರದಿಂದ ಕಾಯ್ತಿರುವಂತಹ ಎಲ್ಲ ದೇಶಭಕ್ತರಿಗೆ ಈಗ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರು ದೇಶದ ಕುರಿತು ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂಥ ಮಾತುಗಳನ್ನ ಕೇಳೋಣ. ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಡಾಕ್ಟರ್ಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರ. ಆಗಮಿಸಿರುವ ನನ್ನೆಲ್ಲ ನೆಚ್ಚಿನ ದೇಶಭಕ್ತ ಮಿತ್ರರಿಗೂ, ತರುಣ ಮಿತ್ರರಿಗೂ, ಸೋದರಿಯರಿಗೂ, ಈ ಬಡಾವಣೆಯ ಈ ಭಾಗದ ಎಲ್ಲ ತಾಯಂದಿರಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳು. ಭಾಳ ಖುಷಿಯಾಗೋದು ಸಂಖ್ಯೆ ನೋಡಿದಾಗ, ಯಾವಾಗಲೂ ಹಾಗೆ. ಯಾಕೆ ಸಂಖ್ಯೆ ನೋಡಿದಾಗ ಖುಷಿಯಾಗುತ್ತೆ ಅಂತಂದರೆ, ಇತ್ತೀಚಿನ ದಿನ ತುಂಬ ಬುದ್ಧಿವಂತರಾಗಿದ್ದಾರೆ. ಎಲ್ಲಾದರೂ ಒಂದು 10 ನಿಮಿಷ ಹೋಗಬೇಕು ಅಂತಂದರೆ ಏನು ಲಾಭ ಅಂತ ಯೋಚನೆ ಮಾಡ್ತಾರೆ, ಏನಾದರೂ ಲಾಭ ಇದೆಯಾ ಅಂತ. ಎರಡನೇದು, ಹೋಗಬೇಕೋ ಬೇಡವೋ ಅನ್ನೋದಕ್ಕೆ ತುಂಬ ದೊಡ್ಡ ಚರ್ಚೆ ನಡೆದಿರುತ್ತೆ. ಮೊದಲಿನ ಥರ ಇಲ್ಲ ಈಗ. ಡಿಮಾನಿಟೈಸೇಷನ್ ಆದಮೇಲಂತೂ ದುಡ್ಡು ಕೈಗೆ ಜಾಸ್ತಿ ಸಿಗ್ತಿಲ್ಲ. ಕೈಗೆ ಯಾರಾದರೂ ಕೊಟ್ಟು ಕರ್ಕೊಂಡು ಬರೋಣ ಅಂತಂದರೆ ಅದು ಸಾಧ್ಯ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿಯವರು. ಹೀಗಾಗಿ ಬರೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡ್ತಾರೆ. ಹೀಗಾಗಿ ನಮಗೆ ಪ್ರತಿ ಬಾರಿ ಕಾರ್ಯಕ್ರಮ ಮಾಡುವಾಗಲೂ ನಮ್ಮ ಹುಡುಗರ ಜೊತೆ ಕೂತ್ಕೊಂಡು ಸಂಖ್ಯೆ ಎಷ್ಟಾಗ್ಬೋದು ನಾನು ಸುಮ್ಮನೆ ಕೇಳ್ತೀನಿ. ಅವ್ರು ಹೇಳ್ತಾರೆ, ತಲೆ ಕೆಡ್ಸ್ಕೊಬೇಡಿ, ಬರ್ತಾರಣ ಹುಡುಗರು ಅಂತ. ಯಾವ ಧೈರ್ಯದ ಮೇಲೆ ಹೇಳ್ತೀರಪ್ಪ ಅಂತ ನಾನು ಕೇಳಿದರೆ, ಅದು ಯಾವುದೋ ಒಂದು ಅವ್ಯಕ್ತವಾದ ಧೈರ್ಯ ಇದೆ ಅವರಿಗೆ. ಬರ್ತಾರೆ ಹುಡುಗರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ. ಆ ಧೈರ್ಯ ಏನು ಅಂತಂದರೆ, ಒಂದೇ ಒಂದು ಧೈರ್ಯ. ಕಳೆದ 2-3 ವರ್ಷಗಳಲ್ಲಿ ಭಾರತದಲ್ಲಿ ದೇಶಭಕ್ತಿಯ ಕಿಡಿ ಪ್ರಜ್ವಲಿಸಿ ಉರಿತಾ ಇದೆ. ಅದೊಂದೇ ಧೈರ್ಯದ ಮೇಲೆ ಏನು ಪ್ರೋಗ್ರಾಮ್ ಮಾಡಿದ್ರು ಜನ ಬರ್ತಾರೆ ಅಂತ ಒಂದು ಧೈರ್ಯ ಅಂತ. ಬಹುಶಃ 5 ವರ್ಷದ ಹಿಂದೆ ಈ ಪ್ರೋಗ್ರಾಮ್ ಮಾಡಿದ್ದಿದ್ರೆ ಇದರ ಅರ್ಧದಷ್ಟು ಸಂಖ್ಯೆ ಸೇರ್ತಿತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ. ದೇಶಭಕ್ತಿಯ ಕಿಡಿ ಉರಿತಿರಲಿಲ್ಲ. ಯಾವಾಗಲೂ ಹಾಗೆ ಒಂದು ಆತ್ಮವಿಶ್ವಾಸವನ್ನು ಸಮಾಜದಲ್ಲಿ ತುಂಬಿದರೆ ಸಮಾಜ ಎಲ್ಲ ಕೆಲಸಕ್ಕೂ ತಯಾರಾಗುತ್ತೆ. ಭಾರತಕ್ಕಿರುವಂಥ ದೊಡ್ಡ ಸಮಸ್ಯೆ ಅಥವಾ ಇದ್ದಿದ್ದ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಾವು ಮಾಡಬಲ್ಲವ ಅನ್ನೋದೊಂದು ವಿಶ್ವಾಸವೇ ಇರಲಿಲ್ಲ ನಮಗೆ. ಇದು ನಾವು ಸಾಧಿಸಬಲ್ಲವ ಅನ್ನೋಂಥ ವಿಶ್ವಾಸವೇ ಇರಲಿಲ್ಲ. ಆದರೆ ಇವತ್ತು ಹೆಂಗೆ ವಿಶ್ವಾಸ ಬಂದಿದೆ ಅಂತಂದರೆ, ಎಸ್, ಇದನ್ನು ನಾವು ಮಾಡಬಹುದು ಅಂತ ಅನಿಸುತ್ತೆ. ನನಗೊಂದು ಲೆಟ್ರ್ ಬಂದಿದೆ. ಆ ಲೆಟ್ರ್ ನೋಡಿನೇ ಖುಷಿ ಆಯಿತು ನನಗೆ. ಒಂದು ಬಾಡಿ ಬಿಲ್ಡರ್ ಹುಡುಗ, ಅವ್ನು ಪ್ರಾಬಬಲಿ 11th ಸ್ಟ್ಯಾಂಡರ್ಡ್, ಮರ್ತೆ ನಾನು ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾನೆ ಅಂತ. ನಾನು ಪೂರ್ತಿ ಲೆಟ್ರಲ್ಲೇ ಕಳೆದೋಗ್ಬಿಟ್ಟೆ. ಅವ್ರ ತಂದೆ ಲೆಟ್ರ್ ಕಳಿಸಿದ್ದಾರೆ, ಸರ್ ಇನ್ನು ಈ ಒಲಿಂಪಿಕ್ಸಲ್ಲ, ನೆಕ್ಸ್ಟ್ ಒಲಿಂಪಿಕ್ಸ್ನಲ್ಲಿ ಅಂದರೆ ಇನ್ನು 7 ವರ್ಷದ ನಂತರ ನನ್ನ ಮಗ ಒಂದು ಮೆಡಲ್ ತೊಗೊಂಡು ಬರ್ತಾನೆ ಇಂಡಿಯಾಕ್ಕೆ, ಅದಕ್ಕೋಸ್ಕರ ಟ್ರೈನಿಂಗ್ ಕೊಡಿಸ್ತಾ ಇದ್ದೀನಿ. ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ ಸರ್ ಅಂತ ಲೆಟ್ರ್ ಬರೆದಿದ್ದಾರೆ ನನಗೆ. ನಂಗೆ ಆಶ್ಚರ್ಯ ಅನಿಸಿದೆ ಏನು ಅಂತಂದರೆ, ಅವನು ಗಾಳಿಯಲ್ಲಿ ಗುಂಡು ಹೊಡಿತಿಲ್ಲ, ಅವನು ಮುಂದಿನ ಒಲಿಂಪಿಕ್ಸಲ್ಲೇ ಗೆದ್ದು ಬಿಡ್ತೀನಿ ಅಂತ ಹೇಳ್ತಿಲ್ಲ. ಅವನು ತುಂಬ ಪ್ರಾಮಾಣಿಕವಾಗಿ ಅವ್ರ ತಂದೆ ಪತ್ರ ಬರೆದಿದ್ದಾರೆ, ಮುಂದಿನ ಒಲಿಂಪಿಕ್ಸಿಗೆ ನನ್ನ ಮಗನ ಪಾರ್ಟಿಸಿಪೇಟು ಮಾಡಿಸಲ್ಲ ನಾನು. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಇಲ್ಲಿಂದ 7 ವರ್ಷಗಳ ನಂತರ ಭಾರತ ಮಾತೆಯ ಪದತಲದಲ್ಲಿ ಒಂದು ಮೆಡಲ್ನ ನನ್ನ ಮಗ ಇಟ್ಟೇ ಇಡ್ತಾನೆ, ಅದಕ್ಕೋಸ್ಕರ ಟ್ರೈನಿಂಗ್ ಮಾಡಿಸ್ತಿದ್ದೀನಿ ಅಂತ. 10 ವರ್ಷಗಳ ಹಿಂದೆ ಇಂಥ ತಂದೆ ನೋಡಿದಿರಾ? ನಮ್ಮಪ್ಪ ನನಗೆ ಹೇಳಿದ್ದು, ಇಂಜಿನಿಯರಿಂಗ್ ಮುಗಿಸ್ಕೊಂಡು ಒಂದು ಕೆಲಸ ಹುಡುಕೋ, ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡೋ, ತಿಂಗಳ ಸಂಬಳಕ್ಕೆ ಟೆನ್ಷನ್ ಇರಬಾರ್ದು ನಿನಗೆ ಅಂತ. ಆದರೆ ಅವರಪ್ಪ ಹೇಳ್ತಾರೆ, ನನಗೆ 4 ಗಂಡು ಮಕ್ಕಳು 1 ಹೆಣ್ಮಗು, ನಾನು ಹೆಣ್ಮಗುನ ಮದುವೆ ಮಾಡಿಸಿ ಕಳಿಸ್ಕೊಡ್ತೀನಿ ಚೆನ್ನಾಗಿ ಓದಿಸಿ. ಇನ್ನು 4 ಗಂಡು ಮಕ್ಕಳಲ್ಲಿ 2 ಓದ್ತಾ ಇದ್ದಾರೆ, ಇನ್ನಿಬ್ಬರನ್ನ ಸ್ಪೆಷಲ್ಲಾಗೇ ಟ್ರೈನ್ ಮಾಡ್ತಿದ್ದೀನಿ. ಒಬ್ಬರು ನಿಮ್ಮ ಥರ ಆಗಿಬಿಡ್ಲಿ, ನಂಗೆ ಭಾಳ ಹೆಮ್ಮೆ ಇದೆ, ಕಾಲರ್ ಟ್ರೈಕ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ. ಅವ್ರು ಬರ್ದಿಯಾರು ಹಿಂಗೆ ಆಗಿಬಿಡ್ಲಿ, ಇನ್ನೊಬ್ಬ ಹುಡುಗನ ನಾನು ಒಲಿಂಪಿಕ್ಕಿಗೋಸ್ಕರ ಕಳಿಸ್ಕೊಡ್ತೀನಿ ಅಂತ. ನಂಗೆ ಭಾಳ ಖುಷಿ ಅನ್ನಿಸ್ತು. ಯಾಕೆ ಅಂದರೆ, ಯಾವುದೋ ಒಬ್ಬ ತಂದೆ ನಾನು ನನ್ನ ಮಗನನ್ನು ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡ್ತೀನಿ ಅಂತ ಹೇಳುವಂಥ ವಾತಾವರಣ ನಮ್ಮ ಕಾಲದಲ್ಲಿ ವಾಪಸ್ ಬರುತ್ತಾ ಅನ್ನೋದು ದೇವರಾಣೆಗೂ ಅನುಮಾನ ಇತ್ತು. ಆದರೆ ಇವತ್ತು ನೋಡ್ಲಿಕ್ಕೆ ಸಿಗ್ತಿದೆ. ಹೇಗೆ ತಂದೆ ತನ್ನ ಮಗನನ್ನು, ಭಗತ್ ಸಿಂಗನನ್ನು ಸಮರ್ಪಣೆ ಮಾಡಿಕೊಂಡ್ರು. ನಾನು ಭಗತ್ ಸಿಂಗನ ಬಗ್ಗೆ ಓದಬೇಕಾದಾಗಲೆಲ್ಲ ವಾಸ್ತವವಾಗಿ ಭಗತ್ ಸಿಂಗ್ ಬಗ್ಗೆ ಓದೋದೇ ಇಲ್ಲ ನಾನು. ಭಗತ್ ಸಿಂಗ್ ಬಗ್ಗೆ ತುಂಬ ವಿಚಾರಗಳು ಬಂದಿವೆ, ತಿಳ್ಕೊಂಡಿವೆ. ಅವನ ವೈಚಾರಿಕ ಆಲೋಚನೆಗಳ ಮೇಲೂ ಕೂಡ ಅನೇಕ ಬಾರಿ ಚರ್ಚೆ ಮಾಡ್ತೀವಿ. ಆದರೆ ಭಗತ್ ಸಿಂಗ್ ತಂದೆ ತಾಯಿನೇ ಒಂದು ಅಪರೂಪದ ಕ್ಯಾರೆಕ್ಟರು. ಭಗತ್ ಸಿಂಗ್ಗೆ ನೇಣು ಶಿಕ್ಷೆ ಆಗಬೇಕು ಅಂತ ಹೊರಟಿತ್ತಲ್ಲ, ನೇಣು ಶಿಕ್ಷೆ ವಾಸ್ ಅನೌನ್ಸ್ಡ್. ಇನ್ನು ಕೆಲವೇ ದಿನಗಳಲ್ಲಿ ಭಗತ್ ಸಿಂಗನ್ನು ಗಲ್ಲಿಗೇರಿಸ್ತಾರೆ. 24 ಮಾರ್ಚ್ ಅವನು ಗಲ್ಲಿಗೇರಿಸೋ ದಿನ ಫಿಕ್ಸ್ ಆಗಿದೆ. ಭಗತ್ ಸಿಂಗ್ನ ತಾಯಿ ಮತ್ತು ಭಗತ್ ಸಿಂಗ್ನ ತಂದೆ, ಭಗತ್ ಸಿಂಗ್ನ ತಾಯಿ ಅಂತೂ ಮಗನನ್ನ ಜೈಲಿನಲ್ಲಿ ನೋಡ್ಲಿಕ್ಕೆ ಅಂತ ಹೋಗೋದು ಬರೋದು, ಅವನಿಗೆ ಊಟ ತಗೊಂಡು ಹೋಗೋದು, ಈ ಥರದ ಚಟುವಟಿಕೆಯಲ್ಲಿ ನಿರತರಾಗಿದ್ದರೆ, ಭಗತ್ ಸಿಂಗ್ ತಂದೆ ಏನು ಮಾಡ್ತಿದ್ರು ಅಂತ ಗೊತ್ತಾ? ಊರೂರಲ್ಲೂ
ಈ ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡಿ ಭಗತ್ ಸಿಂಗ್ನ ಕುರಿತಂತೆ, ರಾಜ್ಗುರುನ ಕುರಿತಂತೆ ಯಾರಿಗಾದ್ರೂ ಹೇಳಲಿಕ್ಕೆ, ರಾಷ್ಟ್ರದ ಸ್ವಾತಂತ್ರ್ಯದ ಕುರಿತಂತೆ ಮತ್ತೆ ಚರ್ಚೆ ಹುಟ್ಟಾಕ್ಲಿಕ್ಕೆ, ತನ್ನ ಮಗನ ಸಾವನ್ನು ಕೂಡ ಒಂದು ಶ್ರೇಷ್ಠ ಆದರ್ಶಕ್ಕೋಸ್ಕರ ಬಳಸಿಕೊಳ್ಳುವಂತ ತಂದೆ ಇದ್ರಲ್ಲ, ಏನು ಅದ್ಭುತವಾದ ವ್ಯಕ್ತಿತ್ವ ಇರಬೇಕದು ಅಂತ ಯೋಚನೆ ಮಾಡಿ. ಸಾಯ್ತಾನೆ ತನ್ನ ಮಗ ಅನ್ನೋದಕ್ಕೆ ಕಣ್ಣೀರು ಹಾಕೊಂಡು ಕೂತಿದ್ದಲ್ಲ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಜನರನ್ನ ಸಂಘಟಿಸಿ ನನ್ನ ಮಗನನ್ನು ಸಮರ್ಪಣೆ ಮಾಡ್ತಿದ್ದೀನಪ್ಪ, ನೀವೇನ್ ಮಾಡ್ತಿದ್ದೀರಿ ಅಂತ ಕೇಳಲಿಕ್ಕೋಸ್ಕರ ಒಬ್ಬ ತಂದೆ ಇದ್ರಲ್ಲ, ಹೆಂಗಿದ್ರು ಅಂತ ಯೋಚನೆ ಮಾಡಿ ಅಂತ. ನನಗೆ ಇವೆಲ್ಲ ಯೋಚನೆ ಮಾಡುವಾಗಲೇ ಅನ್ಸೋದು, ಬಹುಶಃ ಪರಿಸ್ಥಿತಿ ಪಕ್ವವಾಗುವವರೆಗೂ ಯಾವುದೂ ಬೆಳೆಯಲ್ಲ ಅಂತ. ನಮ್ಮ ಮುಂಡಕೋಪನಿಷತ್ನಲ್ಲಿ ಒಂದು ಮಾತು ಹೇಳ್ತಾರೆ, ಹೇಗೆ ಸೃಷ್ಟಿ ಆಗತ್ತೆ ಅಂತ ಕೇಳಿದರೆ, ಭೂಮಿಯಿಂದ ಹೇಗೆ ತಂತಾನೆ ಸಸಿಗಳು ಹುಟ್ಕೊಳ್ತಾವೋ ಹಾಗೆ ಸೃಷ್ಟಿ ಆಗತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಕಲ್ಪನೆ. ಹಾಗೆ ಭಗತ್ನಂತವ್ರು ಹುಟ್ಟಬೇಕು ಅಂದರೆ ಆ ಥರದ ಪರಿಸ್ಥಿತಿಗಳು ಸೃಷ್ಟಿಯಾಗಬೇಕು ಅಂತ. ಯಾವ ಥರದ ನೆಗೆಟಿವ್ ಪರಿಸ್ಥಿತಿ ಇತ್ತು ಭಾರತದಲ್ಲಿ ಅಂದರೆ ಮಿತ್ರರೇ, ನಿರಂತರವಾದ ಆಕ್ರಮಣಕ್ಕೊಳಗಾಗಿ ಭಾರತ ಜರ್ಜರಿತವಾಗಿ ಹೋಗಿತ್ತು. ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂಸ್ಕೃತಿ ಅಂತನ್ನೋದು ಭಾರತ ಅನ್ನೋದ್ರಲ್ಲಿ ಯಾರಿಗೂ ಅನುಮಾನ ಇರಲಿಲ್ಲ. ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಅಮೆರಿಕಾದ ಜನರಿಗೆ ಮಾತನಾಡಬೇಕಾದ್ರೆ ಹೇಳ್ತಾರೆ, ಅಫ್ಕೋರ್ಸ್ ನಿಮ್ಮ ಹತ್ರ ಸಂಪತ್ತಿದೆ, ನಿಮ್ಮ ಸಂಪತ್ತನ್ನು ತಗೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೀನಿ, ಆದರೆ ಬಿಟ್ಟಿ ಸಂಪತ್ತು ತಗೊಂಡು ಹೋಗಲ್ಲ. ನಿಮ್ಮ ಹತ್ರ ನಿಮಗೆ ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಿಮಗೆ ವೇದಾಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದರ ಪೂರ್ತಿ ಸರಕು ನಮ್ಮ ಹತ್ರ ಇದೆ, ಅದನ್ನು ನಿಮಗೆ ಕೊಟ್ಟು ನಿಮ್ಮ ಹತ್ರ ಇರೋ ಸಂಪತ್ತನ್ನು ತಗೊಂಡು ಹೋಗ್ತೀನಿ ಅಂತ. ಬಿಟ್ಟಿ ನಮಗೇನು ಕೊಡಬೇಕಾಗಿಲ್ಲ ನೀವು ಅಂತ, ಅಮೆರಿಕಕ್ಕೂ ಕೊಡ್ಲಿಕ್ಕೆ ನಮ್ಮ ಹತ್ರ ಇದೆ ಅಂತ ವಿವೇಕಾನಂದರು ಹೋಗಿ ಹೇಳ್ತಾರಲ್ಲ ಅಮೆರಿಕಾದ. ಅಮೆರಿಕ ಜೊತೆಗೆ ಒಂದು ಸಿಂಥಸಿಸ್ ಇತ್ತಲ್ಲ, ಅದು ವಿವೇಕಾನಂದರು ಮಾಡಿದ್ರು. ಈ ವಾತಾವರಣ ಹೇಗಿತ್ತು ಭಾರತದ್ದು ಅಂತಂದ್ರೆ, ಈ ದೇಶದ ಜನಕ್ಕೆ ನನ್ನ ದೇಶ ಅತ್ಯಂತ ಶ್ರೇಷ್ಠ ಅನ್ನೋದು ಮರೆತೇ ಹೋಗಿತ್ತು ಅಂತ ನಾನು ತುಂಬಾ ಬಾರಿ ಆಲೋಚನೆ ಮಾಡ್ತಿರ್ತೀನಿ. ಹೀಗೆ ಮರೆತಂತ ಕಾಲಕ್ಕೆ ಈ ದೇಶದ ಜನ ಒಂದು ವೈಚಾರಿಕವಾದ ಮತ್ತು ಶಸ್ತ್ರ ಮತ್ತು ಶಾಸ್ತ್ರ ಇವೆರಡನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವವರ ಸಂಖ್ಯೆ ಬಹಳ ಕಡಿಮೆ ಆಗೋಗಿತ್ತು. ನೀವು ಒಂದ್ಸಲ ನನ್ನ ದೇಶದ ಇತಿಹಾಸದ ಪುಟವನ್ನು ತಿರುಗಿ ಹಾಕಿದ್ರೆ, ಒಂದ್ಸಲ ಪೂರ್ತಿ ತಿರುಗಿ ಹಾಕೊಂಡು ನೋಡಿದ್ರೆ ಆ ಥರದೊಂದು ಕೆಲವು ಕ್ಯಾರೆಕ್ಟರ್ಗಳು ಸಿಗ್ತವೆ. ಈ ದೇಶ ಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠ. ಜಗತ್ತಿನ ಯಾವ ಮತ ಪಂಥಗಳು ಇವತ್ತಿಗೂ ಕೂಡ ಹಿಂದೂ ಧರ್ಮವನ್ನ ಈ ವಿಚಾರದಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ. ಲೋಕಲ್ ಲೆವೆಲಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಸಣ್ಣ ಪುಟ್ಟ ಮೋಸಗಾರಿಕೆ ಮಾಡ್ಕೊಂಡು ಗೆದ್ದು ಬಿಡಬಹುದು, ಆದರೆ ವೈಚಾರಿಕ ಚರ್ಚೆ ಬಂದಾಗ ಹಿಂದೂ ಧರ್ಮ ಹೇಳುವಂತ ಸತ್ಯಗಳನ್ನ ಎದುರಿಸುವ ತಾಕತ್ತು ಇರುವಂತ ಜಗತ್ತಿನಲ್ಲಿ ಮತ್ತೊಂದು ಮತಪಂಥ ಹುಟ್ಟಲಿಲ್ಲ. ನಾನು ತುಂಬಾ ಅಧಿಕೃತವಾಗಿ ಇದನ್ನು ಮಾತನಾಡಬಲ್ಲೆ, ಯಾವ ವಿಚಾರಗಳ ಬಗ್ಗೆಯೂ ಹೇಳಬಲ್ಲೆ. ತುಂಬಾ ಸರಳವಾದ ವಿಚಾರಗಳನ್ನು ಕೇಳಬಹುದು. ನೀವು ಗಣೇಶನ ಪೂಜೆ ಮಾಡ್ತೀರಾ, ನೀವು ಪಾರ್ವತಿನ ಪೂಜೆ ಮಾಡ್ತೀರಾ, ಗಣೇಶ ಹುಟ್ಟಿರೋದು ಪಾರ್ವತಿ ಮೈ ಮೇಲಿನ ಕೊಳೆಯಿಂದ, ಈ ಥರದ ಚಿಲ್ಲರೆ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ಬೋದೇ ಹೊರತು, ಈ ದೇಶ ಸೃಷ್ಟಿ ಕಾರ್ಯದ ಬಗ್ಗೆ ಮಾತನಾಡಿರುವಂಥ ತತ್ವವನ್ನು ತೆಗೆದುಕೊಂಡು, ಈ ದೇಶ ಪರಮಾತ್ಮ ತತ್ವದ ಬಗ್ಗೆ ಹೇಳಿರುವಂಥ ಸತ್ಯದ ಶ್ರೇಷ್ಠ ಸತ್ಯದ ವಿಚಾರವಾಗಿ ಜಗತ್ತಿನಲ್ಲಿ ಯಾರು ನಮ್ಮನ್ನು ವಿರೋಧ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಶ್ರೇಷ್ಠ ಶಾಸ್ತ್ರವನ್ನ ಈ ದೇಶದ ಪೂರ್ವಜರು ನಮ್ಗೆ ತಯಾರಿ ಮಾಡಿಕೊಟ್ರು. ಹಾಗಂತ ಬರೀ ಶಾಸ್ತ್ರ ತಯಾರಿ ಮಾಡಿ ಕೊಡಲಿಲ್ಲ, ಈ ದೇಶದಲ್ಲಿ ಈ ಶಾಸ್ತ್ರವನ್ನು ಉಳಿಸುವಂಥ ಜನರನ್ನು ತಯಾರು ಮಾಡಿದ್ರು, ಶಾಸ್ತ್ರವನ್ನು ರಕ್ಷಿಸುವಂಥ ಜನರನ್ನು ತಯಾರು ಮಾಡಿದ್ರು. ಕೆಲವರನ್ನ ಬ್ರಾಹ್ಮಣರು ಅಂತ ಕರೀತಾರೆ. ಬ್ರಾಹ್ಮಣರನ್ನ ಜಾತಿ ಬಗ್ಗೆ ಮಾತನಾಡ್ತಿಲ್ಲ ನಾನು, ಜನಿವಾರ ಇಟ್ಕೊಂಡು ನಾನು ಮಾತಾಡ್ತಿಲ್ಲ. ನಾನು ಬ್ರಾಹ್ಮಣರು ಅಂದಾಗ ಯಾರು ಈ ದೇಶದ ಋಷಿ ಮುನಿಗಳು ಮುಂದಿನ ಪೀಳಿಗೆ ಕೊಡಿ ಅನ್ನೋ ಶ್ರೇಷ್ಠ ಶಾಸ್ತ್ರವನ್ನ ಕೊಟ್ಟಿದ್ದನ್ನ ಚಾಚೂ ತಪ್ಪದೆ ಹಾಗೆ ತಿಳ್ಕೊಂಡು ಮುಂದಿನ ಸಮಾಜಕ್ಕೆ ಉಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೋ ಅವರನ್ನ ಬ್ರಾಹ್ಮಣರು ಅಂತ ಕರಿತಿದ್ದೀನಿ ನಾನು. ಆ ಶ್ರೇಷ್ಠ ಜನಾಂಗವನ್ನ, ಆ ಜನಾಂಗ ಭಾರತದಲ್ಲಿ ಉಳ್ಕೊಳ್ತು. ಬರೀ ಇದನ್ನು ಶಾಸ್ತ್ರ ಹೇಳ್ತಿದ್ರೆ ಸಾಕಾಗಲ್ಲ, ಆ ಶಾಸ್ತ್ರವನ್ನು ಉಳಿಸುವಂತ ಪೂರಕವಾದ ಪರಿಸರ ಬೇಕಲ್ಲ. ಇವತ್ತು ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಮತ್ತಾಗತ್ತೆ ಅಂತ ನಾವು ಮತ್ತೆ ಮಾತಾಡ್ತಿದ್ದೇವಲ್ಲ, ಮತ್ತೆ ರಾಮ ಮಂದಿರ ಬರುತ್ತೆ ಅಂತ. ಯಾಕೆ ಅಂದ್ರೆ ಒಂದು ಪೂರಕವಾದ ಪರಿಸರ ಬರ್ತಿದೆ ಅಂತ. ಈ ಪೂರಕವಾದ ಪರಿಸರ ಕಳೆದ 70 ವರ್ಷಗಳು ಇರಲಿಲ್ಲ. ಈಗ ಈ ಪೂರಕವಾದ ಪರಿಸರ ನಿರ್ಮಾಣ ಆಗ್ತಿದೆ ಅಂತ ನಮ್ಗೆ ಯಾಕೆ ಅನಿಸ್ತಿದೆ ಅಂತಂದ್ರೆ, ಒಂದು ಕ್ಷತ್ರಿಯ ಜನಾಂಗ ಬೇಕು ಅಂತ ಅದಕ್ಕೊಂದು ಪೂರಕವಾದ ಪರಿಸರ ತರಲಿಕ್ಕೆ. ಭಾರತ ಈ ಪೂರಕವಾದ ಪರಿಸರವನ್ನು ತಗೊಂಡು ಬರ್ಲಿಕ್ಕೋಸ್ಕರ ಕ್ಷತ್ರಿಯ ಜನಾಂಗವನ್ನಿಟ್ಟು ಅವರ ಕೆಲಸ ಏನು ಅಂದ್ರೆ, ಯಾರು ಶಾಸ್ತ್ರಗಳನ್ನು ಉಳಿಸೋ ಪ್ರಯತ್ನ ಮಾಡ್ತಿದ್ದಾರೋ ಅವರ ಸುತ್ತಲೂ ಒಂದು ಭದ್ರವಾದ ಕೋಟೆ ಕಟ್ಟಿ ಅಂತ. ಯಾವ ಕಾರಣಕ್ಕೂ ಯಾರು ಬಂದು ಅದನ್ನು ಅಲಗಾಡಿಸುವಂತಿರಬಾರ್ದು. ಶಾಸ್ತ್ರವನ್ನು ಉಳಿಸೋರು ಆರಾಮಾಗಿರ್ಬೇಕು, ಅವ್ರಿಗೆ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳಿ ಅಂತ ಒಂದು ಜನಾಂಗ ಹುಟ್ಟಿಸಿದ್ರು. ಇನ್ನು 2 ಜನಾಂಗ ಆನಂತರ ಹುಟ್ಕೊಳ್ತು, ವೈಶ್ಯ ಮತ್ತು ಶೂದ್ರ ಅಂತ. ನಾನು ಮತ್ತೆ ಇದನ್ನು ಮಾತನಾಡಬೇಕಾದ್ರೆ ಇವತ್ತಿನ ಜಾತಿಯ ಆಚಾರದ ಆಲೋಚನೆಯಲ್ಲಿ ಮಾತಾಡ್ತಿಲ್ಲ, ಪ್ರಾಚೀನವಾದ ವರ್ಣಗಳ ಕಲ್ಪನೆಯಲ್ಲಿ ಮಾತನಾಡ್ತಿದ್ದೀನಿ. ಇವರಿಬ್ರು ಕೂಡ ಇವರಿಗೆ ಸಹಕಾರಿಯಾಗಿ ನಿಂತ್ಕೊಂಡು ಏನ್ ಬೇಕೋ ಅದನ್ನು ಮಾಡ್ತಾ ಉಳಿದ್ರು. ಆದರೆ ತುಂಬಾ ರೇರ್ ಪರ್ಸನಾಲಿಟಿಗಳು ಮಾತ್ರ ಬ್ರಾಹ್ಮಣ ಮತ್ತು ಕ್ಷತ್ರಿಯ, ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಜೋಡಿಸ್ಕೊಂಡು ಬರ್ತವೆ. ಕೃಷ್ಣ ಶಾಸ್ತ್ರವನ್ನ ಕೊಟ್ಟವನು, ಭಗವದ್ಗೀತೆ ಅನ್ನುವಂಥ ಶ್ರೇಷ್ಠ ಶಾಸ್ತ್ರ ಕೊಟ್ಟ, ಅಗತ್ಯವಿದ್ದ ಕೈಯಲ್ಲಿ ಚಕ್ರನೂ ಹಿಡ್ದ. ಎಷ್ಟು ಚೆನ್ನಾಗಿದೆ ನೋಡಿ. ಅವನೊಂದು ಕಡೆ ಶಾಸ್ತ್ರವನ್ನು ಉಳಿಸಿದ, ಎರಡನೇ ಕಡೆ ಆಕ್ರಮಣ ಮಾಡಲಿಕ್ಕೆ ಅವಶ್ಯಕತೆ ಬಂದಾಗ ಚಕ್ರವನ್ನು ಹಿಡ್ಕೊಂಡ.
ಯೋಚನೆ ಮಾಡಿ ಅದ್ರ ಮುಂದಿನ ಹಂತ ನಂಗೆ ತುಂಬಾ ಇಷ್ಟ ಆಗುವಂತ ಒಂದು ಚಾಣಕ್ಯ ಯಾರು ಅಂತಂದ್ರೆ, ತಾನು ಶಪಥ ಮಾಡಿದ, ಜುಟ್ಟನ್ನು ಬಿಚ್ಚಿಟ್ಟು ಹೇಳಿದ, ನಾನು ಎಲ್ಲಿವರೆಗೂ ನಿಮಗೆ ಪಾಠ ಕಲಿಸಲ್ವೋ ಅಲ್ಲಿವರೆಗೂ ಜುಟ್ಟು ಕಟ್ಟಲ್ಲ ಅಂತ ನಿಲ್ಲಿಸಿ, ಅಗತ್ಯವಿದ್ದಾಗ ಶಸ್ತ್ರವನ್ನು ಹಿಡಿತೀನಿ ಅಂತ ಹೇಳಿ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಜೋಡಿಸಿಕೊಟ್ಟ. ಅದಾದ್ಮೇಲೆ ವಿವೇಕಾನಂದರು ಈ ಕೆಲಸ ಮಾಡಿದ್ರು. ವಿವೇಕಾನಂದರು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಜಗತ್ತಿಗೆಲ್ಲ ಶಾಸ್ತ್ರವನ್ನು ಬೋಧಿಸಿ, ಅಗತ್ಯ ಬಿದ್ದಾಗ ತಮ್ಮ ಝಾಡಿಸುವ ಮಾತುಗಳ ಪದಪುಂಜದಿಂದ ಈ ದೇಶದ ಜನರನ್ನು ಎಚ್ಚರಿಸಿದ್ರು. ಈ ಸಾಲಿನಲ್ಲಿ ಅನೇಕ ದಿಕ್ಕಲ್ಲಿ ನೀವು ನೋಡ್ತಾ ಬಂದ್ರೆ ನನಗನ್ಸುತ್ತೆ ಸಾವರ್ಕರ್ರು ಅದೇ ಸಾಲಿನಲ್ಲಿ ನಿಲ್ತಾರೆ, ಭಗತ್ ಸಿಂಗ್ ಕೂಡ ಅದೇ ಸಾಲಿನಲ್ಲಿ ನಿಲ್ತಾರೆ. ಶಸ್ತ್ರ ಮತ್ತು ಶಾಸ್ತ್ರಗಳನ್ನ ಒಟ್ಟಿಗೆ ತಗೊಂಡು ಹೋಗೋದಿದೆಯಲ್ಲ, ಸುಲಭದ ಸಂಗತಿ ಅಲ್ಲ. ಅವ್ರು ಇಂಟೆಲೆಕ್ಚುಯಲಿ ಸ್ಟ್ರಾಂಗ್ ಆಗಿರಬೇಕು, ಅಗತ್ಯ ಬಿದ್ದಾಗ ಮೃತ್ಯುವನೆದುರಿಗೂ ಅಂಜದೆ ನಿಲ್ಲಬೇಕು. ತಮಾಷೆ ಅನ್ಕೊಂಡಿದ್ದೀರೇನು? ಯಾರಾದರೂ ನಾಳೆ ಬೆಳಗ್ಗೆ ಬ್ರಹ್ಮಾಂಡದಲ್ಲಿ ಭವಿಷ್ಯ ಹೇಳ್ತಾ ಮೋಸ್ಟ್ಲಿ ಇಂತಿಂಥ ನಕ್ಷತ್ರದ ನಾಳೆ ಸತ್ತೋಗ್ಬಿಡ್ತಾ ಅಂದರೆ ನಾಳೆವರೆಗೆ ಬದುಕಿರೋದೇ ಇಲ್ಲ ನಾವು. ಅವ್ರು ಹೇಳಿ ಸತ್ಯಂಗ ಇವತ್ತೇ ಸತ್ತೋಗ್ಬಿಡ್ತೀವಿ ಅಂತ ಹೆದ್ರೆ ಸತ್ತೋಗ್ಬಿಡ್ತೀವಿ. ಎಷ್ಟೋ ಬಾರಿ ಹೆಂಗೆ ಆಗ್ಬಿಡುತ್ತೆ ಅಂತಂದ್ರೆ, ಹಗ್ಗನ ಹಾವು ಅಂತ ತಿಳ್ಕೊಂಡು ಹಾರ್ಟ್ ಅಟ್ಯಾಕ್ ಸತ್ತೋರು ಭಾಳ ಜನ ಇರ್ತಾರೆ. ಸಾವನ್ನು ಎದುರಿಸಲಿಕ್ಕೂ ಸುಲಭ ಅಲ್ಲ. ಭಗತ್ ಸಿಂಗ್ ಚಿಕ್ಕಂದಿನಿಂದಲೇ ಸಾವನ್ನ ಎದುರಿಸುವ ಅಪರೂಪದ ಶಕ್ತಿ ಪಡ್ಕೊಂಡು ಬಂದ. ಯಾಕೆ ಅಪರೂಪದ ಶಕ್ತಿ ಸಿಕ್ತು ಗೊತ್ತೇನು? ಭಗತ್ ಸಿಂಗ್ ಯಾರನ್ನ ರೋಲ್ ಮಾಡೆಲ್ ಅಂತ ತಿಳ್ಕೊಂಡಿದ್ದೋ ಆ ವ್ಯಕ್ತಿ ಬದುಕಿದ್ದಿದ್ದು ಹಂಗೆ ಅಂತ. ಕರ್ತಾರ್ ಸಿಂಗ್ ಸರಾಭಾ ಅಂತ ಅವನ ಹೆಸರು. ಕರ್ತಾರ್ ಸಿಂಗ್ ಸರಾಭಾ ರೂಪುಗೊಂಡಿದ್ದು ಅಮೆರಿಕಾದಲ್ಲಿ. ಇಲ್ಲಿಂದ ಅಮೆರಿಕಕ್ಕೆ ಕೆಲಸಕ್ಕೆ ಅಂತ ಹೋಗಿದ್ದ. ಅಮೆರಿಕಾದಲ್ಲ ಗದರ್ ಚಳವಳಿ ತೀವ್ರವಾಗುವಂತ ಹೊತ್ತು ಗದರ್ ಚಳವಳಿಯ ಸಂಪರ್ಕಕ್ಕೆ ಬಂದ ಕರ್ತಾರ್ ಸಿಂಗ್ ಸರಾಭಾ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ, ಅತ್ಯಂತ ಚಿಕ್ಕ ವಯಸ್ಸು ಅಂದ್ರೆ 16 ವರ್ಷ, 16 ವರ್ಷಕ್ಕೆ ವಾಪಸ್ ಭಾರತಕ್ಕೆ ಬಂದು ಇಲ್ಲಿ ಕ್ರಾಂತಿ ಮಾಡ್ತೀನಿ ಅಂತ ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಅವನು ಎಷ್ಟರ ಮಟ್ಟಿಗೆ ಭಾರತವನ್ನು ತಯಾರು ಮಾಡೋ ಪ್ರಯತ್ನ ಮಾಡ್ದ. ದುರ್ದೈವ, ಎಲ್ಲ ಕಾನ್ಸ್ಪಿರಸಿ ಹೊರಗೆ ಹಾಕುವಂಥ ವ್ಯಕ್ತಿಗಳು ತಯಾರಾಗ್ಬಿಟ್ಟಿದ್ರು. ಇವ್ರದೆಲ್ಲ ಸುದ್ದಿ ಹೊರಗೆ ಗೊತ್ತಾಯ್ತು. ಕರ್ತಾರ್ ಸಿಂಗ್ ಸರಾಭನ್ ಬಂಧಿಸಿದ್ರು, 16 ವರ್ಷದ ಹುಡುಗನನ್ನ ಕರ್ಕೊಂಡು ಬಂದು ಫಾಸಿ ಕೋಣೆಯಲ್ಲಿ ಇಟ್ಟರು. ನಾನು ತುಂಬ ಬಾರಿ ಇದನ್ನು ನೆನಪಿಸ್ಕೊಳ್ತೀನಿ, ಏನು ಅದ್ಭುತವಾದ ವ್ಯಕ್ತಿ. ಭಗತ್ ಸಿಂಗ್ನಿಗೆ ರೋಲ್ ಮಾಡಲ್ ಆದವನು ಹೆಂಗಿದ್ದಿರ್ಬೋದು ಯೋಚನೆ ಮಾಡಿ. ಫಾಸಿ ಕೋಣೆಯಲ್ಲಿ ಇಟ್ಟರು. ಅಯೋಗ್ಯರು ಬ್ರಿಟಿಷರು ಫಾಸಿ ಕೋಣೆ ಅಂತ ಮಾಡೋರು. ಅದನ್ನು ಯಾರ್ಯಾರು ನನ್ನ ಜೊತೆ ಇದಕ್ಕೆ ಬಂದಿದ್ರು ಅವ್ರು ನೋಡಿರ್ತೀರಿ. ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ, ಅಂಡಮಾನ್ನ ಕಾಲಾಪಾನಿ ಸೆಲ್ನೊಳಗೆ ಎಲ್ಲಿ ನೇಣಿಗೆ ಹಾಕುವಂಥ ಪ್ರಕ್ರಿಯೆ ನಡೀತಿತ್ತೋ ಅದ್ರ ಪಕ್ಕದಲ್ಲೇ 3 ಸೆಲ್ ಇಡ್ತಿದ್ರು. ನೇಣಿಗೆ ಹಾಕೋಕ್ಕಿಂತ ಮುಂಚಿನ 3 ದಿನ ಅಥವಾ 4 ದಿನ ಅಥವಾ 1 ವಾರ ಯಾರು ನೇಣಿಗೆ ಹೋಗ್ಬೇಕೋ ಅವ್ರಂತಂದು ಅಲ್ಲಿಡೋರು. ಯಾರೋ ಕೆಲವರು ನೇಣಿಗೆ ಹೋಗ್ತಾರಲ್ಲ, ಆ ನೇಣಿಗೆ ಹೋಗೋರು ಕಿರ್ಚೋದು, ಕೂಗಾಟೋದು, ಕಣ್ಣೀರು ಹಾಕೋದು ಇದೆಲ್ಲ ಇವ್ರಿಗೆ ಕೇಳಿಸ್ಬೇಕು ಅಂತ. ಸಾಯೋಕ್ಕಿಂತ ಮುಂಚೆ 1 ವಾರ ಸತ್ತೋಗ್ಬೇಕು ಅಂತ. ಅಷ್ಟು ಕ್ರೂರಿಗಳು ಬ್ರಿಟಿಷರು. ಯಾವತ್ತಾದರೂ ಅಪ್ಪಿತಪ್ಪಿ ಅವ್ರ ಬಗ್ಗೆ ಮನಸ್ಸಿನಲ್ಲಿ ಒಂದು ಒಳ್ಳೆ ಭಾವನೆ ಬಂದರೆ ದೇವರಾಣೆಗೂ ಇಟ್ಕೋಬೇಡಿ ಅದನ್ನ. ಒಳ್ಳೆ ಭಾವನೆಗೆ ಲಾಯಕ್ಕಾಗಿರೋ ಜನರೇ ಅಲ್ಲ ಅವರು. ಅವ್ರು ತುಂಬಾ ಪೋಸ್ ಕೊಟ್ಕೊಂಡು ತಿರುಗಾಡ್ತಾರೆ ಜಗತ್ತಿನಲ್ಲಿ. ಬಿಳಿಯರು ನಾವು ಅತ್ಯಂತ ಶ್ರೇಷ್ಠರು ಅಂತ ಜಗತ್ತಿನ ಅತ್ಯಂತ ಕನಿಷ್ಠ ಜನಾಂಗಗಳಲ್ಲಿ ಒಂದದು. ಈ ಕಾರಣಕ್ಕೋಸ್ಕರ ಅಷ್ಟು ಅತ್ಯಂತ ಕ್ರೂರತನದಿಂದ, ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ಹುಡುಗರ ಜೊತೆ ಹೋದಾಗಲೂ ನಾನು ಹೇಳ್ತಿದ್ದೆ, ಒಂದ್ಸಲ ಬ್ರಿಟನ್ನಿನ ಪ್ರಧಾನಿನ ಕರ್ಕೊಂಡು ಬಂದು, ರಾಣಿನ ಕರ್ಕೊಂಡು ಬಂದು ಅಂಡಮಾನಿನ ಕಾಲಾಪಾನಿಯಲ್ಲಿ ಕೂರಿಸಿ ಅಲ್ಲಿ ನಡೆಯುವಂಥ ಲೈಟ್ ಅಂಡ್ ಶಾಡೋ ಶೋ ತೋರಿಸಿ, ನಿಮ್ಮ ಅಯೋಗ್ಯರು ಮಾಡಿರೋ ಕೆಲಸ ಇದು, ಕ್ಷಮೆ ಕೇಳು ಭಾರತಕ್ಕೆ ಅಂತ ಕೇಳಬೇಕು ಅಂತ. ಗೊತ್ತಿಲ್ಲ ಈ ದೇಶದ ಪ್ರಧಾನಿ ಯಾವತ್ತು ಅದನ್ನು ಮಾಡ್ತಾರೋ ಅಂತ. ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ದೇಶದಲ್ಲಿ ಇಷ್ಟು ಕ್ರೌರ್ಯ ಮೆರೆದಂತ ಇವರು ಆ ಕರ್ತಾರ್ ಸಿಂಗ್ ಸರಾಬನ್ನ 16 ವರ್ಷದ ಹುಡುಗನ ಫಾಸಿ ಕೋಣೆಯಲ್ಲಿ ಕೂರಿಸಿದ್ರು. ಫಾಸಿ ಕೋಣೆ ಅಂತಂದ್ರೆ ಕಗ್ಗತ್ತಲ ಕೋಣೆ ಅದು. ಅಲ್ಲಿ ಎಷ್ಟು ಕತ್ತಲು ಅಂತಂದ್ರೆ ಬೆಳಕು ಸ್ವಲ್ಪ ಕಾಣ್ತಿರುತ್ತೆ. ಇವ್ನ ತಟ್ಟೆ ಕೊಡ್ಲಿಕ್ಕೋಸ್ಕರ ಒಂದು ಜಾಗ ಇರುತ್ತೆ, ಆ ತಟ್ಟೆ ಕೊಡ್ಲಿಕ್ಕೋಸ್ಕರ ಅಷ್ಟೇ ಜಾಗ. 1 ತಿಂಗಳುಗಳ ಕಾಲ ಅಲ್ಲಿ ಇರ್ತಿದ್ರು. ಯಾರ್ಯಾರು ಫಾಸಿಗೆ ಹೋಗ್ಬೇಕು ಅವ್ನ ಮೊದಲು ಅಲ್ಲಿ ಇಡ್ತಾರೆ. ಅಲ್ಲಿಗೆ ಹೋಗಿ ಬರೋದ್ರ ವೇಳೆಗೆ ಅವನು ಸಣ್ಣಕ್ಕಾಗಿ ವೆಯ್ಟ್ ಲಾಸ್ ಆಗಿ ಬಂದ್ಬಿಡ್ತಾನೆ. ಯಾಕಂದ್ರೆ ಸಾವಿನ ಮೊದಲ ಪರಿಚಯ ಆಗೋದು ಫಾಸಿ ಕೋಣೆ ಒಳಗೆ. ಕರ್ತಾರ್ ಸಿಂಗ್ ಸರಾಭಾ ಆ ಪುಣ್ಯಾತ್ಮ, ಆ ತರುಣ ಒಳಗೋಗಿ ವಾಪಸ್ ಬರಬೇಕಾದ್ರೆ 8-10 ಪೌಂಡ್ ತೂಕ ಜಾಸ್ತಿಯಾಗಿ ದಪ್ಪ ಆಗ್ಬಿಟ್ಟಿದ್ನಂತ ಹುಡುಗ. ಜೈಲರ್ ಕೇಳಿದ್ರು, ಒಳಗೋದವರೆಲ್ಲ ಸಣ್ಣ ಆಗ್ತಾರೆ, ನೀ ದಪ್ಪ ಆಗ್ಬಿಟ್ಟಿಯಲ್ಲ ಹೆಂಗೆ ಅಂತಂದ್ರೆ, ಕರ್ತಾರ್ ಸಿಂಗ್ ಹೇಳಿದ್ನಂತೆ, ಹೊರಗಡೆ ಇದ್ದಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ತಪ್ಪಿಸ್ಕೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಕೆಲಸ ಜಾಸ್ತಿ ಇತ್ತು. ಇಲ್ಲೇನಿಲ್ಲ, ಬರೀ ತಿನ್ನೋದು, ಹಾಯಾಗಿದ್ದೆ ನಾನು. ಹೆಂಗ್ರಿ ಇದು? 1-1.5 ತಿಂಗಳ ನಂತರ ಸಾಯೋದಕ್ಕೆ ಸಿದ್ಧನಾಗಿರೋ ಮನುಷ್ಯ ತಿನ್ಲಿಕ್ಕೆ ಮನಸ್ಸಾದರೂ ಹೆಂಗೆ ಬರುತ್ತೆ? ಆದರೆ ಅವನು ಹೆಂಗಿದ್ದ ಅಂತಂದರೆ, ಸಾವಿಗೆ ಯಾರಾದರೂ ಹೆದರ್ಕೊಳ್ಳೋದಿದೆಯಾ ಅಂತ. ಅವ್ರ ತಾತ ಬಂದರು, ತಂದೆ ತಾಯಿ ಇರಲಿಲ್ಲ, ಅವನಿಗೆ ತೀರ್ಕೊಂಡಿದ್ರು. ತಾತ ಬಂದು ಮೊಮ್ಮಗನ ಕೇಳ್ತಾರೆ, ಮಗು ಒಂದು ಕೆಲಸ ಮಾಡು, ನಾನೊಂದು ಮಾಫಿ ಪತ್ರ ಬರ್ಕೊಡ್ತೀನಿ, ನಿನ್ನ ಪರವಾಗಿ ಸರ್ಕಾರಕ್ಕೆ ಕೊಡೋಣ. ತಿಳಿದೇ ಬೆಳೆದಿರೋಂಥ ಹುಡುಗ, ಇನ್ನೂ ಚಿಕ್ಕ ಹುಡುಗ, ಅವನನ್ನು ಬಿಟ್ಬಿಡಿ, ಫಾಸಿ ಶಿಕ್ಷೆಯನ್ನು ಜೀವಾವಧಿಯಾಗಿ ಕನ್ವರ್ಟ್ ಮಾಡಿ ಅಂತ. ಕೊನೆ ಪಕ್ಷ ಒಂದು 15-20 ವರ್ಷದ ನಂತರ ವಾಪಸ್ ಬರ್ತೀಯಲ್ಲ ಅಂತ ತಾತ ಕೇಳ್ಕೊಂಡ್ರು. ಎಲ್ಲ ತಾತಂದ್ರೆ ಕೇಳ್ಬೋದಾಗಿರೋಂಥ ಮಾತದು. ಹುಡುಗ ಏನಂತಾನೆ ಗೊತ್ತಾ? ತಾತ, ನಮ್ಮಪ್ಪ ಹೆಂಗೆ ತೀರ್ಕೊಂಡ್ರು? ತಾತ ಅಂದರು, ಯಾವುದೋ ರೋಗ, ಕಾಲರಣ ಮತ್ತೇನೋ ಹೇಳಿರಬೇಕು, ಹಂಗೆ ತೀರ್ಕೊಂಡ್ರು ಅಂತ. ಅಮ್ಮ,
ನಿಮ್ಮಪ್ಪ ತೀರ್ಕೊಂಡಿದ್ದನ್ನು ನೋಡ್ಲಿಕ್ಕಾಗದೆ ಕೊರಗಿ ಕೊರಗಿ ಸತ್ತೋಗ್ಬಿಟ್ಲು ಅಂದ್ರೆ ಹುಡುಗ ಏನಂದಂತೆ ಗೊತ್ತಾ? ನೋಡು, ಸಾವಿಗೆ ಹೆದರಿ ಹೆದರಿ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರು, ನಾನು ಸಾವನ್ನ ಮುತ್ತಿಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಖುಷಿ ಪಡೋದು ಬಿಟ್ಟು ಮಾಫಿ ಕೇಳ್ತಿದ್ಯಲ್ಲ ನೀನು ಅಂತಂದಂತೆ. 16ರ ಪೋರ ಕರ್ತಾರ್ ಸಿಂಗ್ ಸರಾಬ ಏನು ಹೇಳಿದ್ನೋ ಇದನ್ನು ಬರೆದಿರೋದು ಯಾರು ಗೊತ್ತಾ? ಸ್ವತಃ ಭಗತ್ ಸಿಂಗ್ಗೆ ಕರ್ತಾರ್ ಸಿಂಗ್ ಸರಾಬನ ಬಗ್ಗೆ ಅವನ ಲೈಫಿನ ಬಗ್ಗೆ ಬರೀತಾನೆ. ಅವನ ಕೀರ್ತಿ ಅನ್ನೋ ಪತ್ರಿಕೆಗೆ ರೆಗ್ಯುಲರ್ ಆಗಿ ಬರೀತಿದ್ದ ಭಗತ್ ಸಿಂಗು ಅದರಲ್ಲೊಂದು ಬರೀತಾನೆ, ಹೇಗಿದ್ದ ಕರ್ತಾರ್ ಸಿಂಗ್ ಸರಾಬ, ಹೇಗೆ ನನಗೆ ಆದರ್ಶವಾಗಿ ನಿಲ್ತಾನೆ ಅಂತ. ಸಾವಿನ ಸಮ್ಮುಖದಲ್ಲಿ ಭಗತ್ ಸಿಂಗನಿಗೆ ಈ ಪ್ರೇರಣೆ ಸಿಕ್ಕಿತ್ತಲ್ಲ, ಉರುಳನ್ ಚುಂಬಿಸಿ ಕೊರಳಿಗೆ ಹಾಕ್ಕೊಳ್ತಾನಲ್ಲ, ಪ್ರೇರಣೆ ಎಲ್ಲಿಂದು ಅಂದ್ರೆ ಕರ್ತಾರ್ ಸಿಂಗ್ ಸರಾಬ ಅನ್ನೋದು ಅಂತ. ಮಿತ್ರರೇ, ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ಈ ದೇಶದಲ್ಲಿ ಸಾವನ್ನ ಚುಂಬಿಸಲಿಕ್ಕೆ ಹೋಗಬಲ್ಲಂತ ಜನ, ಸಾವನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳಿಕ್ಕೆ ಹೋಗುವಂತ ಸಂಖ್ಯೆ ಕಡಿಮೆ ಇರಲಿಲ್ಲ. 1857ರ ಇತಿಹಾಸ ಬರೀಬೇಕಾದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೆದಿರುವಂತ ಡೈರಿ ಓದ್ತಿದ್ದೆ ನಾನು. ಆ ಬ್ರಿಟಿಷ್ ಅಧಿಕಾರಿ ತನ್ನ ಡೈರಿಲಿ ಬರೀತಾನೆ, ಭಾರತೀಯರ ವಿಚಿತ್ರ, ನಾವು ಇವರನ್ನು ಕರ್ಕೊಂಡು ಬಂದು ನೇಣಿಗೇರಿಸ್ತೀವಿ ಅಂತ ಎಲ್ಲರ ಮುಂದೆ ನಿಲ್ಲಿಸಿದ್ರೆ, ಎಲ್ರಿಗೂ ಹೆದರಿಕೆ ಆಗಲಿ ಅಂತ ಓಪನ್ ಆಗಿ ನೇಣಿಗೆ ಅಂತ ನಿಲ್ಲಿಸಿದ್ರೆ, ಅವನು ಸಾಯೋಕ್ಕಿಂತ ಮುಂಚೆ ಒಂದ್ಸಲ ಕಣ್ಣು ಮುಚ್ಕೊಂಡು ಕೈ ನಮಸ್ಕಾರ ಮಾಡ್ಕೊಳ್ಳೋಣಂತೆ, ಮಾಡ್ಕೊಂಡೊಂದು ಭಗವದ್ಗೀತೆ ಶ್ಲೋಕ ಹೇಳ್ತಿದ್ದಂತೆ ಆಲ್ಮೋಸ್ಟ್ ಎವ್ರಿ ಒನ್. ಏನು ಶ್ಲೋಕ ಅಂದ್ರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಹೇಗೆ ಈ ದೇಹಕ್ಕೆ ಬಾಲ್ಯ ಯೌವನ ಮುಪ್ಪು ಬರುತ್ತೋ ಹಾಗೆ ಸಾವು ಬರುತ್ತೆ. ಹೇಗೆ ಒಂದಾದ್ಮೇಲೆ ಒಂದು ಬರ್ತಿರುತ್ತೋ ಸಾವು ಬರುತ್ತೆ, ಕಿತ್ತಾಕೊಂಡು ಹೊಸ ದೇಹ ಮತ್ತೊಂದು ತಗೊಂಡು ಬಂದ್ರೆ ಆಯ್ತು. ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ, ಧೀರನಾದವನು ಹೆದರೋದಿಲ್ಲ ಅಂತ ಕೃಷ್ಣ ಹೇಳಿರೋ ಮಾತನ್ನ ಈ ದೇಶದ ಒಬ್ಬ ಸಾಮಾನ್ಯ ವ್ಯಕ್ತಿ ನೇಣಿಗೇರೋಕ್ಕಿಂತ ಮುಂಚೆ ಹೇಳಿ ಪ್ರಾಣ ಬಿಡ್ತಿದ್ದ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ. ಅವನು ಬರಿತಾ ಹೇಳ್ತಾನೆ, ಈ ದೇಶದಲ್ಲಿ ಇರಬಹುದಾದಷ್ಟು ಈ ಸಾಮರ್ಥ್ಯವನ್ನು ನಾನು ಎಲ್ಲೂ ನೋಡ್ಲಿಲ್ಲ ಅಂತ ಕೊಂಡಾಡ್ತಾರಲ್ಲ ಬ್ರಿಟಿಷರು, ಈ ಕಾರಣಕ್ಕೋಸ್ಕರ ಕೊಂಡಾಡೋದು. ಭಗತ್ ಸಿಂಗ್ ಇದೇ ಪೀಳಿಗೆಯವನು, ಯಾವುದೋ ಆರ್ಡಿನರಿ ಸಂತಾನ ಅಲ್ಲ ಭಗತ್ ಸಿಂಗ್, ಇದೇ ಶ್ರೇಷ್ಠ ಪರಂಪರೆಯಿಂದ ಬಂದಿದ್ದು. ಅವನ ಫ್ಯಾಮಿಲಿಯೇ ಎಷ್ಟು ಸುಂದರವಾಗಿತ್ತು ಅಂತಂದ್ರೆ, ಸ್ವರ್ಣ ಸಿಂಗ್ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಭಗತ್ ಸಿಂಗ್ನ ಚಿಕ್ಕಪ್ಪ. ಭಗತ್ ಸಿಂಗ್ನ ಚಿಕ್ಕಪ್ಪ ಅಜಿತ್ ಸಿಂಗ್ ಈ ದೇಶಕ್ಕೋಸ್ಕರ 40 ವರ್ಷಗಳ ಕಾಲ ವಿದೇಶದಲ್ಲಿ ಇರಬೇಕಾಗಿ ಬಂತು. ಕನಿಷ್ಠ ಪಕ್ಷ 8 ರಿಂದ 10 ವರ್ಷಗಳ ಕಾಲ ನನಗನ್ಸುತ್ತೆ ಬ್ರಿಟಿಷರು ಅವ್ರನ್ನ ಕರ್ಕೊಂಡೋಗಿ ಎಷ್ಟು ಯಮಯಾತನೆ ಕೊಟ್ಟಿದ್ರು ಅಂತಂದ್ರೆ, ಅವ್ರು ಜೈಲಿನಲ್ಲಿ ಸಾಯಲಿ ಅಂತ ಪ್ರಯತ್ನ ಪಟ್ಟಿದ್ರು. ಆದರೆ ಅಜಿತ್ ಸಿಂಗ್ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಗೊತ್ತಾ? ಅವ್ರ ಜೀವನದಲ್ಲಿ ಒಂದೇ ಒಂದು ಗುರಿ ಇತ್ತು, ಭಾರತದ ಸ್ವಾತಂತ್ರ್ಯ ನೋಡ್ತೀನಿ ಅಂತ. ಅವ್ರು ಯಾವಾಗ ತೀರ್ಕೊಂಡ್ರು ಗೊತ್ತಾ? ಆಗಸ್ಟ್ 14ರ ಮಧ್ಯರಾತ್ರಿ ಮೌಂಟ್ ಬ್ಯಾಟನ್ ಭಾಷಣ ಮಾಡ್ತಾರೆ, ಈ ದೇಶಕ್ಕೆ ನಾವು ಡೊಮಿನಿಯನ್ ಸ್ಟೇಟಸ್ ಕೊಟ್ಟಿದ್ದೀವಿ, ಈ ದೇಶಕ್ಕೆ ನಾವು ಸ್ವಾತಂತ್ರ್ಯವನ್ನು ಇದಾಗಿ ಕೊಟ್ಟಿದ್ದೀವಿ, ಕಂಡೀಷನಲ್ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಈ ದೇಶ ನಾಳೆಯಿಂದ ಸ್ವತಂತ್ರವಾಗಿರುತ್ತೆ ಅಂತ ಅವರು ಹೇಳಿದ ನಂತರ, ಅವತ್ತು ಮಾರನೇ ದಿನ ಬೆಳಿಗ್ಗೆ ಮೊದಲ ಸೂರ್ಯಕಿರಣವನ್ನು ನೋಡಿ ತನ್ನ ಹೆಂಡತಿಯನ್ನು ಮಾತಾಡಿಸಿ ಹಾಸಿಗೆ ಮೇಲೆ ಪ್ರಾಣ ಬಿಟ್ಟಂತ ಅಪರೂಪದ ವ್ಯಕ್ತಿ ಸರ್ದಾರ್ ಭಗತ್ ಸಿಂಗ್ರ ಚಿಕ್ಕಪ್ಪ. ಹೇಗಿರ್ಬೋದು ಯೋಚನೆ ಮಾಡಿ ಆ ಪರಂಪರೆ. ಸ್ವತಃ ಸರ್ದಾರ್ ಭಗತ್ ಸಿಂಗ್ರ ತಂದೆ ಅನೇಕ ಬಾರಿ ಬ್ರಿಟಿಷರ ಜೈಲುಗಳಲ್ಲಿ ಅತಿಥಿಯಾಗಿರ್ತಿದ್ರು. ಸರ್ದಾರ್ ಭಗತ್ ಸಿಂಗ್ರ ತಂದೆ ಕಿಶನ್ ಸಿಂಗ್ರು ಎಷ್ಟರ ಮಟ್ಟಿಗಿದ್ರು ಅಂದರೆ, ಗದರ್ನ ಕ್ರಾಂತಿಕಾರಿಗಳು ಅಮೆರಿಕಾದಲ್ಲಿ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿ ಭಾರತಕ್ಕೆ ಬಂದಾಗ ಎಲ್ಲರೂ ಅರೆಸ್ಟ್ ಆದರು. ಅರೆಸ್ಟ್ ಆಗದೆ ತಪ್ಪಿಸಿಕೊಂಡು ಬಂದವ್ರಿಗೆಲ್ರಿಗೂ ಆಶ್ರಯ ತಾಣವಾಗಿ ನಿಲ್ತಾ ಇದ್ದಿದ್ರೆ ಸರ್ದಾರ್ ಭಗತ್ ಸಿಂಗ್ರ ತಂದೆ ಕಿಶನ್ ಸಿಂಗ್ರು. ಆದರೆ ಕಿಶನ್ ಸಿಂಗ್ರಿಗೂ ಭಗತ್ ಸಿಂಗ್ರಿಗೂ ಒಂದು ಗಲಾಟೆ ಯಾವಾಗಲೂ ನಡೆಯೋದು. ಅವ್ರು ಹೇಳ್ತಿದ್ರು, ನೋಡು, ನಾವು ಬೇರೆಯವ್ರನ್ನ ಕೊಲ್ಲಬೇಕು, ಬೇರೆಯವ್ರನ್ನ ಹೊಡಿಬೇಕು, ಆದರೆ ನಾವು ಗಾಯ ಮಾಡ್ಕೋಬಾರದು. ಭಾಳ ಬುದ್ಧಿವಂತರು ಅವರು. ಅವ್ರು ಎಷ್ಟು ಎಚ್ಚರಿಕೆಯಿಂದ ಹೇಳೋರು ಅಂದರೆ, ನಾವು ಗಾಯ ಮಾಡ್ಕೊಳ್ಳದೆ ಇದ್ರೇನೆ ಇನ್ನೊಂದು 4 ಜನಕ್ಕೆ ಗಾಯ ಮಾಡಬಹುದು. ಅದಕ್ಕೆ ನಾವಿವತ್ತು ದೇಶದಲ್ಲಿ ಮಾಡಬೇಕಾಗಿರೋ ಕೆಲಸ, ನಿನ್ನ ಮೈ ಮೇಲೆ ನೀನು ಎಳ್ಕೊಳ್ಬಾರ್ದು, ಎಲ್ಲವನ್ನು ಮ್ಯಾನೇಜ್ ಮಾಡಬೇಕು ಅಂತ ಅವ್ರು ಯಾವಾಗಲೂ ಹೇಳೋರು. ಆದರೆ ಈ ಪುಣ್ಯಾತ್ಮ ಭಗತ್ ಸಿಂಗ್ ಕೇಳ್ತಿರ್ಲಿಲ್ಲ. ಸಾಯೋ ಅವಕಾಶ ಬಂದಾಗ ಎದುರಿಗೋಗಿ ಸಾಯ್ಲಿಕ್ಕೂ ಸಿದ್ಧನಾಗಿರಬೇಕು, ಅವನೇ ಲೀಡರು ಅಂತ ಮಾತಾಡ್ತಿದ್ದ ಭಗತ್ ಸಿಂಗ್. ಇದೊಂದು ಸಣ್ಣ ಡಿಫ್ರೆನ್ಸ್ ಬಿಟ್ಟರೆ ಇಬ್ಬರದು ಒಂದೇ ದಿಕ್ಕಲ್ಲ, ಒಂದೇ ದಿಕ್ಕಲ್ಲಿ ಮಾತಾಡ್ತಾ ಇದ್ದವರು. ಇಂಥ ಭಗತ್ ಸಿಂಗು ಅಂಥ ಫ್ಯಾಮಿಲಿಯಲ್ಲಿ ಹುಟ್ಟಿದವನು. ಬರೀ ಶಸ್ತ್ರವನ್ನಷ್ಟೇ ಹಿಡಿಯೋ ಪ್ರಮೇಯ ಅಲ್ಲ. ನಿಮ್ಗೆಲ್ರಿಗೂ ಗೊತ್ತಿರುವಂಥ ಕಥೆನೇ. ತಂದೆ ಹೆಗಲ ಮೇಲೆ ಹೋಗ್ತಾ ಇದ್ದವನು ತಂದೆಯನ್ನು ಕೇಳಿದ್ದಂತೆ, ನಾವೇನು ಬೆಳಿತೀವಿ ಅಂತ. ಗೋಧಿ ಬೆಳಿತೀವಿ ಅಂತ ಅಪ್ಪ ಹೇಳಿದಾಗ, ಗೋಧಿ ಬೀಜ ಹಾಕಿದರೆ ಗೋಧಿ ತೆನೆಯಾಗಿ ಬರುತ್ತೆ ಅಂದಾಗ, ಈ ಪುಟ್ಟ ಹುಡುಗ ಅಪ್ಪನ ಹೆಗಲ ಕೆಳಗಿಂದ ಇಳಿದು ಅವನು ಹಳ್ಳ ತೆಗಿತಾ ಇದ್ನಂತೆ. ಅಪ್ಪ ಕೇಳಿದ್ರು, ಏನು ಮಾಡ್ತಿದ್ಯಾ ಅಂತ. ಈ 1 ವರ್ಷ ಗೋಧಿ ಬೆಳೆಯೋದು ಬೇಡ, ಬಂದೂಕಿನ ಬೀಜ ತೊಗೊಂಡು ಬಂದು ಬಂದೂಕು ಬಿತ್ತೋಣ, ತೆನೆಯಾಗಿ ಬಂದೂಕು ಬರುತ್ತಲ್ಲ, ಎಲ್ರಿಗೂ ಹಂಚೋಣ, ಆಮೇಲೆ ಅದಂಗೆ ಬ್ರಿಟಿಷರು ಈ ದೇಶದಲ್ಲಿ ಇರ್ತಾರೆ ನೋಡೇ ಬಿಡ್ತೀನಿ ಅಂತ. ಅಂದರೆ ಶಸ್ತ್ರದ ಪೂಜೆ ಅವನು ಯೌವನಕ್ಕೆ ಬಂದಮೇಲೆಲ್ಲ ಮಾಡಿದ್ದು. ಶಸ್ತ್ರದ ಪೂಜೆ ಅಪ್ಪನ ಹೆಗಲ ಮೇಲಿದ್ದಾಗಲೇ ಮಾಡಿದ್ದು. ಆದರೆ
ಶಾಸ್ತ್ರವನ್ನು ಅಭಿವೃದ್ಧಿಪಡಿಸಿದ್ದಿದೆಯಲ್ಲ ಭಗತ್ ಸಿಂಗು, ಅದು ಮಾತ್ರ ಬಹಳ ವಿಶೇಷ. ಭಗತ್ ಸಿಂಗನೊಬ್ಬ ಇಂಟೆಲೆಕ್ಚುಯಲ್ ಕ್ರಾಂತಿಕಾರಿ ಅಂತ ಕರೀತಾರೆ. ನಾನು ತುಂಬ ಆ ಥರ ಇಂಟೆಲೆಕ್ಚುಯಲ್ ಕ್ರಾಂತಿಕಾರಿಗಳಲ್ಲಿ ಆ ಥರದ ಇಂಟೆಲೆಕ್ಚುಯಲಿಸಮ್ ನೋಡಿದ್ದು ಒಂದು ಸಾವರ್ಕರಲ್ಲಿ, ಅದು ಬಿಟ್ಟರೆ ಭಗತ್ ಸಿಂಗಲ್ಲಿ. ಭಗತ್ ಸಿಂಗಿಗೆ ತುಂಬ ಇನ್ನೂ ಟೈಮ್ ಸಿಗಲಿಲ್ಲ. ಭಗತ್ ಸಿಂಗ್ ತೀರ್ಕೊಂಡಾಗ ಎಷ್ಟು ವರ್ಷ ಗೊತ್ತಾ? ನಮ್ಮಲ್ಲಿ ಅನೇಕರು ಆ ವಯಸ್ಸನ್ನು ದಾಟ್ಕೊಂಡು ತುಂಬ ಮುಂದೆ ಬಂದಾಗಿದೆ. 24 ವರ್ಷ ವಯಸ್ಸಿನಲ್ಲೇ ಭಗತ್ ಸಿಂಗ್ ದೇಹತ್ಯಾಗ ಮಾಡಿಬಿಟ್ಟಿದೆ. 24 ಸಾಯುವ ವಯಸ್ಸಲ್ಲ ಅದು. 24ಕ್ಕೆ ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ಸುಮ್ಮನೆ ಭಗತ್ ಸಿಂಗ್ ನೋಡಿ ನೀವು, 24ಕ್ಕೆ ಭಗತ್ ಸಿಂಗ್ ಮಾಡಿದ ಕೆಲಸ ಎಷ್ಟೊಂದು ಅಂದರೆ, ಪುಣ್ಯಾತ್ಮ ಎಷ್ಟೊಂದು ಬರೆದು ಬಿಟ್ಟ ಅಂದರೆ, 24ರಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅನ್ಸುತ್ತೆ. ಭಗವಂತ ಕೆಲವರಿಗೆ ಮಾತ್ರ ಆ ಥರದೊಂದು ಶಕ್ತಿ ಕೊಟ್ಟು ಕಳಿಸ್ತಾನೆ ಅಂತದ್ರಲ್ಲಿ ಅವನು ಒಬ್ಬ. ಅವನು ಚಿಕ್ಕಂದಲ್ಲೇ ಇದನ್ನು ಮಾಡ್ತಿದ್ದವನು, ಸ್ಕೂಲಿಗೆ ಹೋಗ್ತಿದ್ದ, ಗಾಂಧೀಜಿಯ ಪ್ರಭಾವಕ್ಕೆ ಒಳಗಾಗಿ ಸ್ಕೂಲ್ ಬಿಟ್ಟು ಬಂದ. ಗಾಂಧೀಜಿಯ ಪ್ರಭಾವ ಹೆಂಗಾಯ್ತು ಅಂದರೆ, ಯಾವ ಚಳವಳಿಗೋಸ್ಕರ ಇವರೆಲ್ಲ ಬಿಟ್ಟು ಬಂದ್ರು ಆ ಚಳವಳಿನೇ ವಾಪಸ್ ತಗೊಂಡ್ರು. ಇವನು ಸ್ಕೂಲು ಇಲ್ಲ, ಈ ಕಡೆ ಕಾಲೇಜು ಇಲ್ಲ. ಕಾಲೇಜಿಗೆ ಹೋಗದಂತೆ ಹುಡುಗ ಮನೆಯಲ್ಲೇ ಇರಬೇಕಾಗಿ ಬಂತು. ತಂದೆ ತಾಯಿಗೆ ನೋಡ್ಲಿಕ್ಕಾಗಲಿಲ್ಲ ಏನು ಮಾಡ್ತಾನೆ ಅಂತ. ಆ ಕಾರಣಕ್ಕೆ ಲಾಲಾ ಲಜಪತ್ ರಾಯರು ಕಟ್ಟಿದ್ದಂಥ ಒಂದು ಕಾಲೇಜು, ಆ ಕಾಲೇಜಿಗೆ ಹುಡುಗ ಹೋದ. ಆ ಕಾಲೇಜಿನಲ್ಲಿ ಸಿಕ್ಕಾಪಟ್ಟೆ ಪ್ರೇರಣೆ ಸಿಕ್ತು ಅವನಿಗೆ. ಎಷ್ಟರ ಮಟ್ಟಿಗೆ ಪ್ರೇರಣೆ ಸಿಕ್ತು ಅಂದರೆ, ಏನು ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹುಡ್ಕೊಂಡಿದ್ದಷ್ಟೇ ಅಲ್ಲದೆ ಒಂದು ಟೀಮ್ ಕಟ್ಟದ ಅವನು, ನೌಜವಾನ್ ಭಾರತ್ ಸಭಾ ಅಂತ. ಅದಕ್ಕೆ ಬೇರೆ ಬೇರೆ ಹೆಸರು ತುಂಬ ಆಲೋಚನೆ ಮಾಡಿದ್ರು. ಬಟ್ ಅವನು ಅನ್ಕೊಂಡ ಜನರಿಗೆ ರೀಚ್ ಆಗಲಿಕ್ಕೆ ಒಳ್ಳೆ ಹೆಸರಿದು ಅಂತ ನೌಜವಾನ್ ಭಾರತ್ ಸಭಾ ಅಂತ ಕಟ್ಟಿ, ಆ ಸಭೆಗಳ ಮೂಲಕ ಇದೇ ಥರ ಒಂದು ಏರಿಯಾಕ್ಕೆ ಹೋಗೋದು, ಅಲ್ಲಿಂದ 60 ಜನ 70 ಜನ ಸೇರಿಸೋದು, ಒಂದು ನಾಟಕ ಮಾಡೋದು, ರಾಣಾ ಪ್ರತಾಪ್ ಸಿಂಹನ ನಾಟಕ ಮಾಡೋದು, ಶಿವಾಜಿ ಮಹಾರಾಜರ ನಾಟಕ ಮಾಡೋದು. ಈ ನಾಟಕಗಳ ಮೂಲಕ ಸುಪ್ತವಾಗಿದ್ದ ದೇಶಭಕ್ತಿಯನ್ನು ಜಾಗೃತ ಮಾಡೋದು. ಅವನಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು, ಚೆನ್ನಾಗಿದೆ ಇದು ಅಂತ. ಇದೇ ಟೈಮಲ್ಲಿ ಪಂಜಾಬ್ನಲ್ಲಿ ಒಂದು ದೊಡ್ಡ ಆಂದೋಲನ ನಡೀತು. ಭಗತ್ ಸಿಂಗ್ನ ಅನೇಕರು, ನಂಗೆ ಗೊತ್ತು, ನಮ್ಮ ಅನೇಕ ತರುಣರಿಗೆ ಒಂದಷ್ಟು ಪ್ರಶ್ನೆಗಳಿವೆ. ನಾನು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನ ಮಾಡ್ತೀನಿ. ಭಗತ್ ಸಿಂಗ್ ನಾಸ್ತಿಕನಾಗಿದ್ದ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಈ ಕೆಲವು ಕಮ್ಯುನಿಸ್ಟರು ಏನು ಮಾಡ್ತಾರೆ ಅಂದರೆ, ನೋಡಿ ಭಗತ್ ಸಿಂಗ್ ನಾಸ್ತಿಕನಾಗಿದ್ದ, ಅದಕ್ಕೋಸ್ಕರ ಅವನು ಕಮ್ಯುನಿಸ್ಟು ಅಂತ. ನಿಮಗೊಂದು ಅಪರೂಪದ ಸಂಗತಿ ಹೇಳ್ತೀನಿ. ನಾಸ್ತಿಕತೆಯೇ ವಿಚಾರ ಅನ್ನೋದಾದರೆ, ಸಾವರ್ಕರು ಏನು ಭಾರಿ ಆಸ್ತಿಕರೇನಾಗಿರಲಿಲ್ಲ. ಸಾವರ್ಕರು ನಾಸ್ತಿಕರಾದರೆ ಸ್ಟಾಂಚ್ ಹಿಂದುತ್ವ ಇತ್ತು ಅವರೊಳಗೆ. ಭಗತ್ ಸಿಂಗ್ ನಾಸ್ತಿಕನಾಗಿದ್ದ ಅಂತ ಅವ್ರ ಸಹೋದರ ಹೇಳ್ತಾನೆ. ನನ್ನ ಅಣ್ಣ ವಾಸ್ ನಾಟ್ ಅ ಪ್ರಾಕ್ಟೀಸಿಂಗ್ ಸಿಖ್. ಅವ್ರ ಅಣ್ಣ ಹೇಳೋ ಮಾತು, ನನ್ನ ಅಣ್ಣ ಯಾವತ್ತು ಪ್ರಾಕ್ಟೀಸ್ ಮಾಡೋಂಥ ಸಿಖ್ ಆಗಿರಲಿಲ್ಲ. ಯಾವತ್ತು ಹೋಗಿ ಗುರುದ್ವಾರಗಳಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಅವ್ನು ಕೂತಿದ್ದು ನಾನು ನೋಡಲೇ ಇಲ್ಲ. ಅವ್ನು ಪ್ರಾಕ್ಟೀಸೇ ಮಾಡ್ತಿರ್ಲಿಲ್ಲ. ಅಷ್ಟನ್ನು ಹಿಡ್ಕೊಂಡು ಕಮ್ಯುನಿಸ್ಟ್ ಹೇಳ್ತಾರೆ. ನೋಡಿದ್ರ, ಅವ್ರ ತಮ್ಮನೇ ಹೇಳ್ದವ, ಈ ವಾಸ್ ನಾಟ್ ಅ ಪ್ರಾಕ್ಟೀಸಿಂಗ್ ಸಿಖ್. ಆದರೆ ಮುಂದಿಂದ ಹೇಳೋದೇ ಇಲ್ಲ. ಕಮ್ಯುನಿಸ್ಟ್ರು ಮಜಾನೇ ಏನು ಗೊತ್ತಾ, ಅರ್ಧ ಸಾಲು ಹೇಳೋದು, ಪೂರ್ತಿ ಹೇಳೋದಿಲ್ಲ. ಅರ್ಧ ಸಾಲಿನಲ್ಲೇ ಅವ್ರು ಪೂರ್ತಿ 50-60 ವರ್ಷ ಅರ್ಧ ಸಾಲಲ್ಲೇ ತಳ್ಬಿಟ್ರು. ನೀವು ಕೇಳಿ ನೋಡಿ, ಕುವೆಂಪು ಅವರು ಏನು ಹೇಳಿದ್ರು? 100 ದೇವರನ್ನೆಲ್ಲ ನೂಕಾಚೆ ದೂರ ಅಂದ್ರು ಅಂತ ಅಷ್ಟೇ ಹೇಳಿದ್ದು ನಮಗೆ. ನೀವು ಯಾವುದೇ ಅವ್ರ ಸ್ಟಾಲ್ಗಳಿಗೆ ಹೋಗಿ, ಕಮ್ಯುನಿಸ್ಟ್ ಸ್ಟಾಲ್ಗಳಿಗೆ, 100 ದೇವರನ್ನೆಲ್ಲ ನೂಕಾಚೆ ದೂರ ಕುವೆಂಪು. ನಮ್ಗನ್ಸೋದು ಕುವೆಂಪು ಏನು ದೇವರನ್ನೆಲ್ಲ ತಳ್ಬಿಡು ಅಂದ್ರ. ಆದರೆ ಸೆಕೆಂಡ್ ಸಾಲ್ ಹೇಳಲೇ ಇಲ್ಲ. ಸೆಕೆಂಡ್ ಸಾಲ್ ಏನು ಗೊತ್ತಾ? ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ. ಏನ್ ಚೆನ್ನಾಗಿದೆ ಇದು! ನೀವು 100 ದೇವರನ್ನ ತಳ್ಳಿ ಇನ್ನು ಮುಂದೆ ಭಾರತ ಮಾತೆಯನ್ನು ದೇವರು ಅಂತ ಪೂಜಿಸಿ, ನಮಗೇನು ಪ್ರಾಬ್ಲಮ್ ಇದೆಯಾ? ಯಾರಿಗೂ ಪ್ರಾಬ್ಲಮ್ ಇಲ್ಲ. ಕಮ್ಯುನಿಸ್ಟರು ಭಾರತ ಮಾತೆಯನ್ನು ದೇವರು ಅಂತ ಪೂಜಿಸ್ಕೊಂಡ್ರೆ ನಮಗೂ ಪ್ರಾಬ್ಲಮ್ ಇಲ್ಲ. ನಮಗೂ ಇನ್ಕಿಲಾಬ್ ಜಿಂದಾಬಾದ್ ಏನು ಪ್ರಾಬ್ಲಮ್ ಇಲ್ಲ, ನಾವು ತಯಾರು ಅಂತ. ಆದರೆ ಅವರಿಗೆ ಪ್ರಾಬ್ಲಮ್ ಇರೋದು ಭಾರತ ಮಾತೆಗೆ ಜೈಕಾರ ಹೇಳೋದ್ರಲ್ಲ. ಅವರಿಗೆ ಪ್ರಾಬ್ಲಮ್ ಇರೋದು ರಷ್ಯನ್ ನಾವು ಹೊಗಳಲ್ವಲ್ಲ ಅಂತ. ಅವ್ರಿಗೆ ಪ್ರಾಬ್ಲಮ್ ಇರೋದು ಚೈನಾಕ್ ನಾವು ಜೈಕಾರ ಹಾಕಲ್ಲ ಅಂತ. ಇದಕ್ಕೆಲ್ಲ ಅವರು ಭಗತ್ ಸಿಂಗ್ನ ಮುಖ ಹಿಡ್ಕೊಂಡು ತೋರಿಸೋ ಪ್ರಯತ್ನ ಮಾಡ್ತಾರೆ. ಇದು ದೊಡ್ಡ ಪ್ರಾಬ್ಲಮ್ ಇರೋದು. ಭಗತ್ ಸಿಂಗ್ ಅವ್ರ ಅಣ್ಣ, ಅವ್ರ ತಮ್ಮ ಹೇಳ್ತಾನೆ, ಭಗತ್ ಸಿಂಗ್ ವಾಸ್ ನಾಟ್ ಅ ಪ್ರಾಕ್ಟೀಸಿಂಗ್ ಸಿಖ್. ಆದರೆ ನನ್ನ ಅಣ್ಣ ಅವನು ಪಕ್ಕ ಆರ್ಯ ಸಮಾಜಿಯಾಗಿದ್ದ. ಚಿಕ್ಕಂದಿನಿಂದಲೂ ಆರ್ಯ ಸಮಾಜದ ತತ್ವವನ್ನು ತುಂಬ ಉಪಯೋಗಿಸ್ಕೊಳ್ಳಿ ಪ್ರಯತ್ನ ಪಡ್ತಿದ್ದ ಅಂತ ಭಗತ್ ಸಿಂಗ್ನ ಕುರಿತು ಒಂದು ಸೂಕ್ಷ್ಮವಾದ ವಿಚಾರವನ್ನು ಮಂಡಿಸ್ತಾರೆ. ಯಾಕೆ ಭಗತ್ ಸಿಂಗ್ ಈ ಥರ ಒಂದು ಏನೋ ನಾಸ್ತಿಕನಾಗುವಂಥ ಕಲ್ಪನೆ ಬಂತು ಅಂತ ಬಹುತೇಕರಿಗೆ ಗೊತ್ತಿಲ್ಲ. ಹೇಗೆ ಹಿಂದೂ ಧರ್ಮದೊಳಗೆ ರಿವೈವಲಿಸಮ್ ಯಾವಾಗಲೂ ನಡೀತಾ ಇರುತ್ತೋ, ಯಾವಾಗಲೂ ಒಂದು ಚಿಂತನೆ ತಗೊಂಡು ನಾವು ಮತ್ತೆ ಮತ್ತೆ ಗಟ್ಟಿಯಾಗೋ ಪ್ರಯತ್ನ ಮಾಡ್ತಿರ್ತೀವೋ, ಹಾಗೆ ಸಿಖ್ರೊಳಗೂ ಕೂಡ ಒಂದು ರಿವೈವಲಿಸಮ್ ಚಿಂತನೆ ಬಂದಿತ್ತು. ಆಗ ಅಕಾಲಿ ಮೂವ್ಮೆಂಟ್ ಶುರುವಾಗಿದ್ದು ಭಗತ್ ಸಿಂಗ್ ತಾರುಣ್ಯದಲ್ಲಿದ್ದಾಗ. ಈ ಅಕಾಲಿ ಮೂವ್ಮೆಂಟ್ನಲ್ಲಿ ಭಗತ್ ಸಿಂಗ್ ತುಂಬ ಪಾರ್ಟಿಸಿಪೇಟ್ ಮಾಡಿದ್ದಲ್ಲದೆ, ಯಾರ್ಯಾರು ಪಟ್ಟಭದ್ರ ಹಿತಾಸಕ್ತಿಗಳಾಗಿ ಧರ್ಮವನ್ನು ಕೈಯಲ್ಲಿ ಹಿಡ್ಕೊಂಡು ಮೆರಿತಾ ಇದ್ರೋ ಅವರ ವಿರುದ್ಧ ಆಂದೋಲನದಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಅವನಿಗೆ ಈ ಚಿಂತನೆಗಳಿಂದ ಸಮಾಜ ವ್ಯರ್ಥವಾದ ಮಾರ್ಗದಲ್ಲಿದೆ, ನಮ್ಮೆಲ್ಲರ ಗುರಿ ಬರೀ ಬ್ರಿಟಿಷರನ್ನ ಓಡಿಸೋದು, ಭಾರತ ಮಾತೆಯನ್ನು ಪೂಜಿಸೋದು ಅಂತ ಆಗಬೇಕು ಅಂದ್ರೆ ನಾವೆಲ್ಲರೂ ದೇವರಿಂದ ಕ್ಷಣಕಾಲ ಆಚೆ ಬರಬೇಕು ಅಂತ ಭಗತ್ ಸಿಂಗ್ ಯೋಚನೆ ಮಾಡಿದ್ದ. ಹಿಂಗೆ ಯೋಚನೆ ಮಾಡಿದ್ರಲ್ಲಿ ತಪ್ಪಿಲ್ಲ ಅಂತ. ವಿವೇಕಾನಂದರು ಏನಾದರೂ ನೀವು ನಿಮ್ಮ 33 ಕೋಟಿ ದೇವತೆಗಳನ್ನ ಸಮುದ್ರಕ್ಕೆ ಎಸೆಯಿರಿ ಅಂತಂದ್ರೆ ವಿವೇಕಾನಂದರು ದೈವ ವಿರೋಧಿಯಾಗಿದ್ರು ಅಂತಲ್ಲ. ವಿವೇಕಾನಂದರು ಈ ದೇವತೆಗಳ ಪೂಜೆ ಮಾಡೋದನ್ನು ಸ್ವಲ್ಪ ದಿನ ನಿಲ್ಲಿಸ್ರಪ್ಪ, ಇದರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ, ಬ್ರಿಟಿಷರು ಲೂಟಿ ಮಾಡ್ತಿದ್ದಾರೆ, ಅವರನ್ನು ಮೊದಲು ಓಡಿಸಿ ಉಳಿದಿದ್ದು ಆಮೇಲೆ ನೋಡೋಣ ಅಂತ ಅರ್ಥ.
ವಿವೇಕಾನಂದರು ನೀವು ಭಗವದ್ಗೀತೆ ಆಮೇಲೆ ಓದಿ, ಮೊದಲು ಫುಟ್ಬಾಲ್ ಆಡಿ ಅಂತಂದ್ರೆ ಭಗವದ್ಗೀತೆಗಿಂತ ಫುಟ್ಬಾಲೇ ಶ್ರೇಷ್ಠ ಅಂತಲ್ಲ. ಅದರ ಅರ್ಥ ಈ ದೇಶದ ತಾರುಣ್ಯ ಮೈ ಕೈ ಗಟ್ಟಿ ಮಾಡ್ಕೊಳ್ಳದೆ ಸಾಯೋ ಸ್ಥಿತಿಗೆ ಬಂದಿದೆ. ಬ್ರಿಟಿಷರ ಬೂಟ್ ನೆಕ್ಕೊಂಡು ಹಾಳಾಗಿ ಹೋಗ್ತಿದೆ. ನೀವು ಭಗವದ್ಗೀತೆ ಬೇಕಿದ್ರೆ ಆಮೇಲೆ ಹೋದ್ರಪ್ಪ, ಮೊದಲು ಫುಟ್ಬಾಲ್ ಆಡ್ಕೊಂಡು ಗಟ್ಟಿಯಾಗಿ ಈ ದೇಶದಿಂದ ಬ್ರಿಟಿಷರನ್ನು ಓಡಿಸಿ ಆಮೇಲೆ ಭಗವದ್ಗೀತೆ ಓದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಅರ್ಥ. ಈ ಅರ್ಥವನ್ನ ಸರಿಯಾಗಿ ತಿಳ್ಕೊಳ್ಳದೆ ತಮಗೆ ಬೇಕಾದಂತೆ ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಭಗತ್ ಸಿಂಗನ್ನ ದೈವ ವಿರೋಧಿ ಅಂತ ಮಾಡಿದ್ರು. ಆದರೆ ಗೊತ್ತಿರಲಿ ಮಿತ್ರರೇ, ಅವನು ಭಾರತವನ್ನು ಎಷ್ಟು ಪ್ರೀತಿಸ್ತಿದ್ನಲ್ಲ, ಅವನು ಭಾರತದ ಕುರಿತಂತೆ ಕಟ್ಟಿದ ಕನಸಿನ 1% ನಾವು ನೀವು ಕಟ್ಟಿಬಿಟ್ರೆ ನನ್ನ ಭಾರತ ವಿಶ್ವಗುರು ತಕ್ಷಣಕ್ಕಾಗ್ಬಿಡತ್ತೆ. ಅಷ್ಟು ಕಟ್ಟುವ ಸಾಮರ್ಥ್ಯ ನಮಗಿಲ್ಲ ಅಂತ. ಅಷ್ಟು ಭಾರತವನ್ನ ಅಖಂಡವಾಗಿ ಪ್ರೀತಿಸ್ತಾ ಇದ್ದ ಅಪರೂಪದ ಹೋರಾಟಗಾರ ಭಗತ್ ಸಿಂಗ್. ಭಗತ್ ಸಿಂಗ್ 2 ಘಟನೆಗಳನ್ನು ನಮ್ಮ ಕಣ್ಮುಂದೆ ವಿಶೇಷವಾಗಿ ಕಾಣಿಸ್ಕೊಳ್ತಾನೆ. ಒಂದು ಸ್ಯಾಂಡರ್ಸ್ ಹತ್ಯೆ ಮಾಡಿದಾಗ, ಸ್ಯಾಂಡರ್ಸ್ ಹತ್ಯೆ ಅಂದ್ರೆ ಸ್ಕಾಟ್ ಹತ್ಯೆ ಮಾಡಬೇಕು ಅಂತ ಹೊರಟಿದ್ರು, ಆದರೆ ಸ್ಕಾಟ್ನ ಜಾಗದಲ್ಲಿ ಸ್ಯಾಂಡರ್ಸ್ ಮರ್ಡರ್ ಆಗೋಯ್ತು. ಗೊತ್ತಿರಲಿ ಮಿತ್ರರೇ, ಭಗತ್ ಸಿಂಗ್ಗೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ಹತ್ಯೆ ಮಾಡೋಕ್ಕಿಂತ ಮುಂಚೆ ಹತ್ಯೆ ಯಾರನ್ನು ಮಾಡ್ತೀವಿ, ಯಾರು ಮಾಡ್ತಿದ್ದಾರೆ ಅಂತ ಪೋಸ್ಟರ್ ಪ್ರಿಪೇರ್ ಮಾಡಿ ಊರು ತುಂಬ ಹಚ್ಚುವಂತೆ ವ್ಯವಸ್ಥೆ ಮಾಡ್ಕೊಂಡು ಹತ್ಯೆ ಮಾಡಿದ್ರು. ಭಾರತದಲ್ಲಿ ಅಲ್ಲಿವರೆಗೂ ಹಂಗಿರಲಿಲ್ಲ. ಅಲ್ಲಿವರೆಗೂ ಹೆಂಗಿತ್ತು ಅಂತಂದ್ರೆ ಹತ್ಯೆ ಮಾಡಿ ತಪ್ಪಿಸ್ಕೊಂಡು ಬಿಡೋದು, ಯಾರು ಮಾಡಿದ್ರು ಅಂತಾನೆ ಗೊತ್ತಾಗ್ಬಾರ್ದು. ಸಿಕ್ಕಾಕೊಂಡ್ರೆ ನೇಣಿಗಿರೋದು, ಮುಗಿದೋಯ್ತು ಪ್ರಾಬ್ಲಮ್ ಅಂತ. ಭಗತ್ ಸಿಂಗ್ ಯೋಚನೆ ಮಾಡ್ತಿದ್ದ, ನಾವು ಮಾಡೋ ಒಂದು ಕೆಲಸದ ಲಾಭವನ್ನು ಪಡ್ಕೊಳ್ಳದೆ ವೇಸ್ಟ್ ಮಾಡಬಾರ್ದು. ಬಹಳ ಬ್ರಿಲಿಯಂಟ್ ಮನುಷ್ಯ ಆತ. ಅದಕ್ಕೆ ನಾನು ಹೇಳೋದು, ಶಸ್ತ್ರ ಮತ್ತು ಶಾಸ್ತ್ರ ಜೊತೆಗೆ ಸೇರೋದು ಬಹಳ ಕಷ್ಟ. ಭಗತ್ ಸಿಂಗ್ ಒಳಗೆ ಎರಡೂ ಸೇರ್ಕೊಂಡಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ, ಆ ಪೋಸ್ಟರ್ಗಳನ್ನು ಪ್ರಿಪೇರ್ ಮಾಡಿದ್ರು. ರಾತ್ರಿ ಎಲ್ಲ ಪ್ರಿಪೇರ್ ಮಾಡೋದು ಅಂದ್ರೆ ಪ್ರಿಂಟ್ ಮಾಡ್ಲಿಕ್ಕೆ ಆಗಲ್ಲ. ಪ್ರಿಂಟ್ ಮಾಡ್ಬೋದಿತ್ತು ಆ ಕಾಲದಲ್ಲಿ, ಆದರೆ ನೀವು ಪ್ರಿಂಟಿಗೆ ಅಂತ ಕೊಟ್ರೆ ಯಾರು ಪ್ರಿಂಟ್ ಮಾಡ್ತಾನೆ, ಅವನೇ ಹೋಗಿ ಕಂಪ್ಲೇಂಟ್ ಕೊಟ್ರೆ ಯಾರನ್ನು ನಂಬೋದು? ಅದಕ್ಕೆ ಇವ್ರು ಏನು ಮಾಡಿದ್ರು, ರಾತ್ರಿ ಎಲ್ಲ ಕೂತ್ಕೊಂಡು ನಾವು ಯಾತಕ್ಕೆ ಹತ್ಯೆ ಮಾಡ್ತಿದ್ದೀವಿ ಅಂತ ಎಲ್ಲ ಬರೆದು ಸ್ಕಾಟ್ನ ಹತ್ಯೆ ಮಾಡ್ತಿದ್ದೀವಿ ಅಂತ ಎಲ್ಲ ರೆಡಿ ಮಾಡಿಟ್ರು. ಆದರೆ ಮಾರನೇ ದಿನ ದುರ್ದೈವ ಸ್ಯಾಂಡರ್ಸ್ ಹತ್ಯೆ ಆಗೋಯ್ತು. ಇವನ್ ಜಯಗೋಪಾಲ ಯಾರನ್ನು ನೋಡ್ಬೇಕಿತ್ತು, ಅವ್ನು ಸ್ಯಾಂಡರ್ಸ್ನೇ ನೋಡ್ಕೊಂಡಿದ್ದ. ಸ್ಯಾಂಡರ್ಸೇ ಸ್ಕಾಟು ಅಂತಂದ. ಈ ರಾಜ್ಗುರು ಮತ್ತು ಭಗತ್ ಸಿಂಗ್ ಅವ್ನು ಕೊಂದ್ಬಿಟ್ರು. ಈ ಕಡೆಯಿಂದ ಚಂದ್ರಶೇಖರ್ ಆಜಾದ್ ಒಂದು ಕವರಿಂಗ್ ಫೈರ್ ಕೊಟ್ಟು ಎಲ್ಲರನ್ನೂ ತಪ್ಪಿಸ್ಕೊಂಡ್ರು, ಎಲ್ಲರೂ ಬಂದರು. ಆದರೆ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಸತ್ತಿದ್ದು ಸ್ಯಾಂಡರ್ಸು ಅಂತ. ಏನು ಮಾಡಬೇಕು? ಮತ್ತೆ ಪೋಸ್ಟರ್ಗೆ ಹೋಗಿ ಎಲ್ಲೆಲ್ಲಿ ಸ್ಕಾಟ್ ಅಂತ ಬರೆದಿದ್ರು ಪೇಂಟ್ ಮಾಡಿ ಸ್ಯಾಂಡರ್ಸ್ ಅಂತ ಮಾಡಿ ಊರು ತುಂಬ ಪೋಸ್ಟರ್ಗಳು ರಾರಾಜುವಂತೆ ಮಾಡಿಸಿ ಬಂದರು. ಸಾಮಾನ್ಯವಾದ ಕೆಲಸ ಅಲ್ಲ ಇದು. ಆದರೆ ನನಗೆ ಯಾವಾಗಲೂ ಈ ಪೋಸ್ಟರ್ ನಾನೇನಾದ್ರು ನೋಡಿದರೆ ಸ್ಕಾಟ್ನ ಮನಸ್ಥಿತಿ ಹೆಂಗಿರ್ಬೋದು ಅಂತ. ಅವನು 8 ಸಲ ಜೀಸಸ್ಸನ್ನು ನೆನಪಿಸ್ಕೊಂಡಿರ್ತಾನ, ಭಗವಂತ ನನ್ಗಿದ್ದಿದ್ದು ಅವನು ಹೋಗ್ಬಿಟ್ಟ ಕಾಪಾಡ್ಬಿಟ್ಟ ಅಂತ 8 ಸಲ ದೇವ್ರನ್ನ ನೆನಪಿಸ್ಕೊಂಡಿರ್ಬೋದು ಅಂತ ಯೋಚನೆ ಮಾಡಿ ಆ ಪೋಸ್ಟರ್ ನೋಡಿ. ಭಗತ್ ಸಿಂಗ್ ಪೋಸ್ಟರ್ನ ಜಗತ್ತಿನ ಅತ್ಯಂತ ಬುದ್ಧಿವಂತ ಪೊಲೀಸರು ಅಂತ ಕರೆಸ್ಕೊಂಡಂತ ಬ್ರಿಟನ್ನ ಪೊಲೀಸರಿಗೆ ಯಾವ ಪರಿ ಚಳ್ಳೆ ಹಣ್ಣು ತಿನ್ನಿಸ್ದ ಅಂತಂದ್ರೆ, ಭಗತ್ ಸಿಂಗ್ ಆಗಲೇ ಹ್ಯಾಟ್ ಬಂದಿದ್ದು. ಆ ಘಟನೆ ಆದ ನಂತರ ಭಗತ್ ಸಿಂಗ್ ತನ್ನ ಮೇಲಿದ್ದಂಥ ಸಿಖ್ಖರಿಗೆ ಪವಿತ್ರವಾಗಿರುವಂಥ ಶಿಖೆಯನ್ನು ತೆಗೆದ, ಗಡ್ಡವನ್ನು ಬೋಳಿಸಿಕೊಂಡ, ಅದೆರಡೂ ಅವರಿಗೆ ತುಂಬ ಪವಿತ್ರವಾದ್ದು. ಆಮೇಲೆ ಒಂದು ಹ್ಯಾಟ್ ಹಾಕ್ಕೊಂಡ. ಭಗತ್ ಸಿಂಗ್ ಅಂತಂದರೆ ಸಿಖ್ಖರ ಕುಡಿ ಅಂತ ಗೊತ್ತಿದ್ದ ಬ್ರಿಟಿಷರು ಅವನನ್ನು ಹುಡುಕಾಡ್ತಾ ಇದ್ರು. ಸಿಖ್ಖರೊಬ್ಬ ಬರ್ತಾನೆ, ಅವನಿಗೆ ಮದುವೆ ಆಗಿಲ್ಲ, ಅವನು ಹಿಂಗೆ ಓಡಾಡ್ತಿದ್ರೆ ಸಿಕ್ಕಿದ್ರೆ ಹಿಡ್ಕೊಳ್ಳಿ ಅವನನ್ನು ಅಂತ. ಭಗತ್ ಸಿಂಗ್ ಹ್ಯಾಟ್ ಹಾಕೊಂಡಿದ್ದ ತಕ್ಷಣ ಅವನದ್ದು ಗುರುತೇ ಸಿಗಲಿಲ್ಲ. ಒಂದು ಫರ್ನ್ ಕೋಟ್ ಉದ್ದದ್ದು ಅದನ್ನು ಹಾಕ್ಕೊಂಡ. ದುರ್ಗಾಬಾಬಿನ ತನ್ನ ಹೆಂಡತಿ ಅಂತ ಜೊತೆಲಿ ಇಟ್ಕೊಂಡು ದುರ್ಗಾಬಾಬಿ ಮಗುನ ತಾನು ಕೈಯಲ್ಲಿ ಹಿಡ್ಕೊಂಡ. ರಾಜ್ಗುರು ಕೂಲಿ ಕೆಲಸದವನು. ಇವರು ಟ್ರಂಕ್ ಹೊತ್ಕೊಂಬರಕ್ಕೆ ರಾಜ್ಗುರು ಚೆನ್ನಾಗಿ ಮಧ್ಯಾಹ್ನ ಒಂದಷ್ಟು ಇಂಗ್ಲೀಷ್ನಲ್ಲಿ ಬೈದ. ಅಲ್ಲಿದ್ದ ಇಂಡಿಯನ್ ಪೊಲೀಸ್ ಎಲ್ಲ ಇವನು ಭಾರತೀಯನಾಗಿರ್ಲಿಕ್ಕಿಲ್ಲ ಬಿಡು, ಫಾರಿನ್ ರಿಟರ್ನ್ಡೇ ಇರಬೇಕಿದು, ಹೋಗು ಅಂತ ಕಳಿಸ್ಕೊಟ್ರು ಅವನಿಗೆ. ಅಲ್ಲಿಂದ ತಪ್ಪಿಸ್ಕೊಂಡಂಥ ಭಗತ್ ಸಿಂಗು ಹೊಸದೊಂದು ಲೋಕಕ್ಕೆ ತೆರಳಿದ. ಭಗತ್ ಸಿಂಗ್ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಬೆಳೆದ ಅಂದರೆ ಅವನ ಮಾತಿನ ಚಾತುರ್ಯ ಅಷ್ಟು ಚೆನ್ನಾಗಿತ್ತು. ನಂಗೆ ಭಾಳ ಆಶ್ಚರ್ಯ ಮಿತ್ರರೆ, ಭಗತ್ ಸಿಂಗು ಅವ್ರ ತಾತನಿಗೆ ಒಂದು ಲೆಟರ್ ಬರೀತಾನೆ. ಆ ಲೆಟ್ರಲ್ಲಿ ಏನು ಬರೀತಾನೆ ಅಂತಂದರೆ, ತಾತ ಕಾಲೇಜ್ ತುಂಬ ಚೆನ್ನಾಗಿ ನಡೀತಿದೆ, ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಕಾಲೇಜ್ ತುಂಬ ಚೆನ್ನಾಗಿ ನಡೀತಿದೆ, ಆದರೆ ಒಂದು ಪ್ರಾಬ್ಲಮ್ ನನಗೇನು ಅಂತಂದರೆ, ನನಗೆ ಇಂಗ್ಲೀಷು ಕೋಪಪ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸಂಸ್ಕೃತದಲ್ಲಿ 120ಕ್ಕೆ ಅಥವಾ 150ಕ್ಕೆ 110 ಅಂಕ, ಇಂಗ್ಲೀಷ್ನಲ್ಲಿ 150ಕ್ಕೆ 68 ಅಂಕ ಬಂದಿದೆ ಅಂತಾನೆ. ಅಂದ್ಬಿಟ್ಟು ಏನಂತಾನೆ ಗೊತ್ತಾ, ಏನು ಬುದ್ಧಿವಂತ ಅಂದರೆ, ತಾತನಿಗೆ ಹೇಳ್ತಾನೆ, ಇಲ್ಲ 50 ಮಾರ್ಕ್ಸ್ ಬಂದರೂ ಪಾಸು, ನನಗೆ 68 ಬಂದಿರೋದ್ರಿಂದ ನಾನು ಕ್ಲಿಯರ್ ಆಗಿದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ, ನಾನು ಚೆನ್ನಾಗಿ ನೋಡ್ಕೋತೀನಿ, ಉಳಿದ ಎಕ್ಸಾಮ್ ಯಾವುದು ರಿಸಲ್ಟ್ ಬಂದಿಲ್ಲ ಅಂತ ನೀನು ಕಾಲೇಜ್ಗೆ ಹೋಗೋಕ್ಕಿಂತ ಹೊರಗಡೆ ತಿರುಗಾಡ್ಕೊಂಡಿದ್ದೆ ಜಾಸ್ತಿ. ಇವನು ಹಂಗಿದ್ದೋ ನಂಗೆ ಬರೀತಾನೆ. ನನಗಿರೋ ಪಾಯಿಂಟು, ಇಂಗ್ಲೀಷ್ ಒಂದು ಸ್ಟ್ರಾಂಗ್ ಇರಲಿಲ್ಲ. ಕಾಲೇಜ್ ಲೆವೆಲಲ್ಲಿ ಇಂಗ್ಲೀಷಲ್ಲಿ ತುಂಬ ಬುದ್ಧಿವಂತ ಇರಲಿಲ್ಲ ಹುಡುಗ. ಆದರೆ ಓದಿ ಅವನು ಇಂಗ್ಲೀಷ್ ಹೆಂಗೆ ಬೆಳೆದು ಬಿಡ್ತು ಅಂತಂದರೆ, ಮುಂದೆ ಅಸೆಂಬ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಒಂದು ಕರಪತ್ರ ಹಂಚ್ತಾರಲ್ಲ, ಯಾರೋ ಒಬ್ಬ ಲಾಯರ್ ಬರ್ಕೊಟ್ಟ ಕರಪತ್ರ ಇದ್ದಂತಿತ್ತು ಅಂತ ಎಲ್ಲರೂ ಮಾತನಾಡ್ತಾರೆ ಆಮೇಲೆ. ಬಟ್ ಅದನ್ನು ಡ್ರಾಫ್ಟ್ ಮಾಡಿದ್ದು ಭಗತ್ ಸಿಂಗ್ ಅಂತ. ಭಗತ್ ಸಿಂಗ್ ಎಷ್ಟು ಓದಿದ ಅಂತಂದರೆ, ನೀವು ಯಾವಾಗಲಾದರೂ ಭಗತ್ ಸಿಂಗ್ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, bhagatSingh.org ಅಂತ ಇರ್ಬೋದು. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಆ ಅಫಿಷಿಯಲ್ ವೆಬ್ಸೈಟಲ್ಲಿ ಬುಕ್ಸ್ ರೆಡ್ ಬೈ ಭಗತ್ ಸಿಂಗ್ ಅಂತಾನೆ ಒಂದು ಕಾಲಮ್ ಇದೆ. ನೀವು ಸುಮ್ಮನೆ ತೆಗೆದು ನೋಡಿ, ಆ ಬುಕ್ಸ್ಗಳಲ್ಲಿ 5 ಪುಸ್ತಕ ಕೂಡ ನಾವು ಯಾರೂ ಓದಲಿಲ್ಲ, ಅಷ್ಟು ಪುಸ್ತಕ.
ಅವನನ್ನು ಯಾರಾದರೂ ಜೈಲಿನಲ್ಲಿದ್ದಾಗ ಕೊನೆ ದಿನಗಳಲ್ಲಿ ನೋಡ್ಲಿಕ್ಕೆ ಬಂದ್ರೆ ಭಗತ್ ಸಿಂಗ್ ಏನ್ ಬೇಕು ಅಂತಂದ್ರೆ ಒಂದು ಚೀಟಿ ಬರೆದು 5 ಪುಸ್ತಕ ಬೇಕು ನನಗೆ, ಇದನ್ನು ತರಿಸ್ಕೊಡು ಅಂತ ಹೇಳೋದಲ್ಲದೆ ಇಂಥ ಲೈಬ್ರರಿಯಲ್ಲಿ ಇಂಥ ರ್ಯಾಕಲ್ಲಿ ಇಷ್ಟನೇ ಪುಸ್ತಕ ಇದಿದೆ, ಇದನ್ನು ಕೇಳಿ ತಗೊಂಡು ಬಂದು ಕೊಡು ಅಂತ ಕೇಳ್ಕೊಳ್ತಿದ್ದಂತೆ ಭಗತ್ ಸಿಂಗ್. ಭಗತ್ ಸಿಂಗ್ ಉಪವಾಸಕ್ಕೆ ಕೂತ್ನಲ್ಲ, ಉಪವಾಸಕ್ಕೆ ಕೂತಾಗ ಒಂದು 3-4 ಸಂಗತಿಗಳಿದ್ವು. ಅದರಲ್ಲಿ ಒಂದು ಊಟ ಚೆನ್ನಾಗಿರೋದು ಕೊಡಬೇಕು ಅಂತ ಎಲ್ರಿಗೂ ಬೇಕಾಗಿರುವಂಥದ್ದು. ಎರಡನೇದೇನು ಗೊತ್ತಾ, ಪೇಪರ್ ನಮ್ಗೆ ಸಿಗಬೇಕು ಅಂತ ಓದಲಿಕ್ಕೆ. ಮೂರನೇದೇನು ಗೊತ್ತಾ, ಲೈಬ್ರರಿ ಇಲ್ಲಿ ಬೇಕಾರ್ ಹೊಡಿತಾ ಇದೆ, ಈ ಲೈಬ್ರರಿಯಲ್ಲಿ ಪುಸ್ತಕಗಳು ಬೇಕಾಗಿರೋದನ್ನು ತುಂಬಿಸಬೇಕು ಅಂತ. ಅಷ್ಟು ಓದುವ ಹುಚ್ಚು. ಎಷ್ಟು ಓದಿದ ಅವನು ಅಂತಂದ್ರೆ ಇಡೀ ಜಗತ್ತಿನ ಎಲ್ಲ ಕ್ರಾಂತಿಕಾರ್ಯದ ರೂಪುರೇಷೆಗಳ ಪರಿಚಯ ಇತ್ತು ಅವನಿಗೆ. ಆಗ ಅಫ್ಕೋರ್ಸ್ ರಷ್ಯಾದ ಪ್ರಭಾವ ಅವನಿಗಾಗಿದೆ. ಹೇಗೆ ಈ ದೇಶದಲ್ಲಿ ಕಾಮನ್ ಮಾಸ್ ಅನ್ನ ಬಳಸ್ಕೊಳ್ಬೇಕು ಅನ್ನೋ ಪ್ರಭಾವ. ಅದಕ್ಕೆ ಕೆಲವರು ಹೇಳ್ತಾರೆ, ಭಗತ್ ಸಿಂಗ್ ಏನಾದರೂ ಇನ್ನೊಂದು 8-10 ವರ್ಷ ಬದುಕಿದ್ದಿದ್ರೆ ರಷ್ಯಾ, ಅಮೆರಿಕ, ಇಂಡಿಯಾ ಇವೆಲ್ಲವನ್ನೂ ಸೇರಿಸಿದಂತ ಅವನದ್ದೇ ಒಂದು ಕ್ರಾಂತಿಯ ಮಾಡೆಲ್ ಸಿಂಥಸಿಸ್ ಆಗಿದ್ದಿರ್ತಿತ್ತು. ಆದ್ರೆ ಭಗತ್ ಸಿಂಗಿಗೆ ಭಗವಂತ ಟೈಮ್ ಕೊಡ್ಲಿಲ್ಲ ಅಂತ. 24 ವರ್ಷ ರೀ, ಏನ್ ಮಾಡ್ಬೇಕು ಅವನು? ಸ್ಯಾಂಡರ್ಸ್ ಹತ್ಯೆ ಮಾಡಿ ತಪ್ಪಿಸಿಕೊಂಡ ಭಗತ್ ಸಿಂಗು ಕೋಲ್ಕತ್ತಾಕ್ಕೆ ಹೋದ, ಬಂಗಾಳದಲ್ಲಿದ್ದಂಥ ಕ್ರಾಂತಿಕಾರಿಗಳನ್ನು ಸಂಘಟಿಸಿದ. ಆಗ ಅವನಿಗೆ ಅನ್ನಿಸ್ತು, ಈ ದೇಶದಲ್ಲಿ ನಾವೆಲ್ಲ ಕ್ರಾಂತಿಕಾರಿಗಳಿದ್ದೀವಿ, ಗನ್ ಹಿಡಿತೀವಿ, ಶೂಟ್ ಮಾಡ್ತೀವಿ. ಈ ದೇಶ ಜನ ಮತ್ತೆ ಎಂದಂತೆ ಅಯ್ಯೋ ಯಾರೋ ಸತ್ರ ಅಂತ ಅನ್ಕೊಳ್ತಾರೆ, ನಮ್ಮನ್ನು ಕೊಲೆಗಡವ್ರಿಗೂ ಅನ್ಕೊಂಡು ಮನೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಂಡು ಬಿಡ್ತಾರೆ, ಇನ್ನು ನಮ್ಮನ್ನು ಕೇಳೋರು ಯಾರೂ ಇಲ್ಲ. ಅದಕ್ಕೆ ಭಗತ್ ಸಿಂಗ್ ಯೋಚನೆ ಮಾಡ್ತಾನೆ, ಯಾರು ಕ್ಯೂಡರಿದ್ದಾರೋ ಅವ್ರಿಗೆ ಕೇಳಬೇಕು ಅಂದರೆ ಬಾಂಬ್ ಬ್ಲಾಸ್ಟ್ ಮಾಡಲೇಬೇಕು ಅಂತ ಭಗತ್ ಸಿಂಗ್ ಬಾಂಬ್ ಬ್ಲಾಸ್ಟ್ನ ಸಂಕಲ್ಪ ಮಾಡ್ದ. ಆಗ ನಡೆದಿದ್ದು ಅಸೆಂಬ್ಲಿಯಲ್ಲಿ ಬಾಂಬ್ ಸ್ಫೋಟ. ಬಾಂಬ್ ಸ್ಫೋಟ ಹೆಂಗೆ ಮಾಡಿದ್ರು ಗೊತ್ತಾ, ಎಲ್ಲಿ ಜನ ಇರಲಿಲ್ವೋ ಅಲ್ಲೇ ಹುಡುಕಿ ಬಾಂಬ್ ಹಾಕಿದ್ರು. ಬಾಂಬ್ ಹಾಕಿದ ನಂತರ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಪ್ಯಾಂಪ್ಲೆಟ್ ಅನ್ನು ಹಂಚಿಸಿ ಕ್ರಾಂತಿ ಚಿರಾಯವಾಗಲಿ ಅಂತ ಘೋಷಣೆ ಕೂಗಿದ್ರು. ಗಾಳಿಯಲ್ಲಿ ಗುಂಡು ಹಾರಿತು. ಎಲ್ಲ ಬ್ರಿಟಿಷರು ಚಲ್ಲಾಪಿಲ್ಲಿಯಾಗಿ ಓಡ್ತಿದ್ರೆ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅಲ್ಲೇ ಘೋಷಣೆ ಕೂಗ್ತಾ ಇದ್ರು. ಪೊಲೀಸರು ಬಂದರೆ ಇಮ್ಯಾಜಿನ್ ಮಾಡಿ ಹೆಂಗಿದ್ದಿರ್ಬೋದು, ಪೊಲೀಸರ ಮನಸ್ಥಿತಿ ಹೆಂಗಿರ್ಬೋದು ಅಂತ. ಆ ಗನ್ನನ್ನು ತೆಗೆದು ಅಲ್ಲೇ ಇಟ್ಟಂತ ಭಗತ್ ಸಿಂಗು ಅರೆಸ್ಟ್ ಮಾಡಿ ನನ್ನ ಅಂತ ಕೇಳ್ಕೊಂಡ. ಪೊಲೀಸರು ಹೆಂಗಾಗಿರ್ಬೋದು? ಇದುವರೆಗೂ ಕೊಲೆ ಮಾಡಿ ಓಡೋಗ್ತಾ ಇದ್ದ ಭಾರತೀಯರನ್ನು ಕಂಡಂತ ಪೊಲೀಸರಿಗೆ ಫಾರ್ ದ ಫಸ್ಟ್ ಟೈಮ್ ಇವರು ಬಾಂಬ್ ಎಸೆದು, ನಾಡ ಬಾಂಬನ್ನು ಎಸೆದು, ಶಕ್ತಿಶಾಲಿಯಾಗಿದ್ದಂಥ ನಾಡ ಬಾಂಬನ್ನು ಎಸೆದು ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ಕೈ ಕೊಟ್ಟರೆ, ಗಾಬರಿ ಆಗಿರೋಂಥ ಇವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋದ್ರು. ಯಾಕೆ ಭಗತ್ ಸಿಂಗ್ ಅರೆಸ್ಟ್ ಆದ ಅಂದರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಯಾರನ್ನೂ ಕೊಲ್ಲಬಾರ್ದು, ಆದರೆ ಹೀಗೆ ಕಟಕಟೆಯಲ್ಲಿ ಹೋಗಿ ನಿಂತ್ಕೋಬೇಕು. ನಾನು ನಿಂತ್ಕೊಂಡಿದ್ದೀನಿ, ಯಾಕೆ ಹಿಂಗೆ ಮಾಡಿದ್ದಾನೆ ಅಂತ ಕ್ಯೂರಿಯಾಸಿಟಿಯಿಂದ ಜನ ಬರ್ತಾರೆ ನನ್ನ ಕೇಸ್ ನೋಡಲಿಕ್ಕೆ. ಆವಾಗ ಕ್ರಾಂತಿಕಾರ್ಯ ಯಾಕೆ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಅದರ್ವೈಸ್ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ? ಅವನು ಭಾರಿ ಬ್ರಿಲಿಯಂಟ್ ಮನುಷ್ಯ. ಅವನು ಎಷ್ಟು ಬುದ್ಧಿವಂತ ಅಂತಂದ್ರೆ, ಇನ್ಫ್ಯಾಕ್ಟ್ ಚಂದ್ರಶೇಖರ್ ಆಜಾದ್ರಿಗೂ ಭಗತ್ ಸಿಂಗ್ಗೂ ಇದೆ ವ್ಯತ್ಯಾಸ ಏನು ಅಂತಂದ್ರೆ, ಚಂದ್ರಶೇಖರ್ ಆಜಾದ್ರು ಭಾವುಕರು. ಹಾಗೆ ನೋಡಿದರೆ ಶಕ್ತಿಯಲ್ಲಿ, ಸಾಮರ್ಥ್ಯದಲ್ಲಿ ಚಂದ್ರಶೇಖರ್ ಆಜಾದ್ರ ತೂಕ 1 ಮುಷ್ಟಿ ಜಾಸ್ತಿ. ಆದರೆ ಭಗತ್ ಸಿಂಗ್ನ ಬೌದ್ಧಿಕ ಸಾಮರ್ಥ್ಯ ಇತ್ತಲ್ಲ, ಅದೊಂದು ಅದ್ಭುತವಾದ ಶಕ್ತಿ. ಚಂದ್ರಶೇಖರ್ ಆಜಾದ್ರು ಸೈನಿಕ ವ್ಯೂಹ ರಚಿಸಿದರೆ ಭಗತ್ ಸಿಂಗ್ ಬೌದ್ಧಿಕ ವ್ಯೂಹ ರಚಿಸ್ತಾ ಇದ್ದ. ಸ್ಯಾಂಡರ್ಸ್ ಹತ್ಯೆ ಕೇಸ್ನಲ್ಲಿ ಚಂದ್ರಶೇಖರ್ ಆಜಾದ್ರ ಸೈನಿಕ ವ್ಯೂಹ ಗೆಲುವು ತಂದುಕೊಟ್ರೆ, ಈ ಅಸೆಂಬ್ಲಿ ಬಾಂಬ್ ಕೇಸ್ನಲ್ಲಿ ಭಗತ್ ಸಿಂಗ್ನ ಬೌದ್ಧಿಕ ವ್ಯೂಹ ಕೆಲಸ ಮಾಡ್ತು. ಎಂಥ ಬೌದ್ಧಿಕ ವ್ಯೂಹ ಕೆಲಸ ಮಾಡ್ತು ಅಂತಂದ್ರೆ, ಅವನನ್ನು ಕರ್ಕೊಂಡೋಗಿ ಅಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿದ್ರೆ ಭಗತ್ ಸಿಂಗ್ ಎಷ್ಟು ಚಾಕಚಕ್ಯತೆಯಿಂದ ಉತ್ತರ ಕೊಡ್ತಿದ್ದ. ಎಲ್ಲ ಪ್ರೆಸ್ ರಿಪೋರ್ಟರ್ಸ್ ಬಂದು ಅದನ್ನು ಬರ್ಕೊಳ್ತಾ ಇದ್ರು. ಮಾರನೇ ದಿನ ಎಲ್ಲ ಎಡಿಟೋರಿಯಲ್ ಪೇಜ್ಗಳು ದೊಡ್ಡದಾಗಿ ಬರ್ತಿತ್ತು, ಭಗತ್ ಸಿಂಗ್ ಏನು ಹೇಳ್ದ, ಹಿಂಗೆ ಮಾಡ್ದ ಅಂತ. ಎಷ್ಟು ಪಾಪ್ಯುಲರ್ ಕೇಸ್ ಆಗಿತ್ತು ಅಂದರೆ ಮಿತ್ರರೇ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಆ ಹೊತ್ತಲ್ಲಿ ಭಗತ್ ಸಿಂಗ್ನ ಚರ್ಚೆ ಬಿಟ್ಟರೆ ಬೇರೆ ಚರ್ಚೆ ನಡೀತಿರಲಿಲ್ಲ. ಭಗತ್ ಸಿಂಗ್ ಅಷ್ಟು ಪಾಪ್ಯುಲರ್ ಆಗಿಬಿಟ್ಟ. ಆದರೆ ಬ್ರಿಟಿಷರು ಬಿಡಲಿಲ್ಲ. ಭಗತ್ ಸಿಂಗನ್ನು ಅಂತಿಮವಾಗಿ ನೇಣಿಗೆ ಹಾಕಬೇಕು ಅಂತ ನಿಶ್ಚಯ ಆದಾಗ ಭಗತ್ ಸಿಂಗ್ ಒಪ್ಪಿಕೊಂಡು ನೇಣಿಗೆ ಹೋಗ್ತಾನಲ್ಲ. ಒಬ್ಬನಂತೂ ಎಂಥ ವಿಚಿತ್ರವಾದ ಪರಿಸ್ಥಿತಿ, ಭಗತ್ ಸಿಂಗ್ನ ಒಬ್ಬ ಜೊತೆಗಾರ, ಅವನ ನೇಣಿನ ಶಿಕ್ಷೆ ಅನೌನ್ಸ್ ಆಗುತ್ತಲ್ಲ, ಅವನ ಶಿಕ್ಷೆನ ಕೇಳ್ತಾನೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಈ ಮೂವರಿಗೂ ನೇಣು ಅಂತ. ಯಾರಿಗೆ ನೇಣು ಶಿಕ್ಷೆ ಬರುತ್ತೋ ಅವ್ರು ಫಸ್ಟ್ ಕ್ಲಾಸಲ್ಲಿ ಪಾಸು ಅಂತ ಅವ್ರ ಲೆಕ್ಕಕ್ಕೆ. ಯಾರು ಆಜೀವನ ಕಾರಾವಾಸವೋ ಸೆಕೆಂಡ್ ಕ್ಲಾಸಲ್ಲಿ ಪಾಸು, ಇನ್ನು ಉಳಿದವ್ರು ಜಸ್ಟ್ ಪಾಸು ಅಂತ. ತೀರಾ ಕೆಟ್ಟದಾಗ ನೋಡೋದು. ಒಬ್ಬನಿಗೆ ಆಜೀವನ ಶಿಕ್ಷೆ ಆಗ್ಬಿಡತ್ತೆ. ಅವನು ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಡ್ತಾನೆ ಜಡ್ಜ್ ಹತ್ರ. ಏನು ಸರ್, ನನಗೆ ಅವಮಾನ ಮಾಡ್ತಿದ್ದೀರಾ, ಆಜೀವನ ಶಿಕ್ಷಣ ನನಗೂ ಭಗತ್ ಸಿಂಗನಿಗೆ ಕೊಟ್ಟಿದ್ದೆ ಕೊಡಿ ಅಂತ, ನನಗೂ ಅದೇ ಬೇಕು ಅಂತ. ಭಗತ್ ಸಿಂಗು ನೇಣು ಶಿಕ್ಷೆ ಘೋಷಣೆ ಮಾಡಿದಾಗ ಥ್ಯಾಂಕ್ ಯು ಅಂತ ಹೇಳ್ತಾನೆ, ಭಾಳ ಖುಷಿಯಿಂದ ಹೇಳ್ತಾನೆ. ಜಡ್ಜಿಗೆ ಅದೇ ತಲೆ ಕೆಟ್ಟೋಗಿತ್ತು. ಈಗ ಇವನು ನೋಡಿದರೆ ಮತ್ತೊಬ್ಬ, ನನಗೆ ಜೀವಾವಧಿ ಬೇಡ, ನಂಗೆ ನೇಣೇ ಬೇಕು ಅಂತ. ಜಡ್ಜ್ ಕೋಪದಿಂದ ಹೇಳ್ತಾರೆ, ಅಪೀಲ್ ಹಾಕು ಮತ್ತೆ. ಹೆಂಗಿದೆ ನೋಡಿ ವಿಚಿತ್ರ.
ನನಗೆ ನೇಣು ಶಿಕ್ಷೆ ಆಗಿದೆ, ನನಗೆ ಜೀವಾವಧಿ ಬೇಕು ಅಂತ ಅಪೀಲ್ ಹಾಕೊಳ್ಳೋದು ನೋಡಿದ್ದೀವಿ. ಭಾರತ ಎಂಥ ಜನರನ್ನ ಪ್ರೊಡ್ಯೂಸ್ ಮಾಡಿದೆ ಅಂತಂದ್ರೆ, ನನಗೆ ಜೀವಾವಧಿ ಬೇಡ, ನೇಣು ಶಿಕ್ಷೆಯೇ ಬೇಕು ಅಂತ ಕೇಳೋರನ್ನ ಅಂತ. ಯಾಕೆ ನೇಣು ಶಿಕ್ಷೆ ಬೇಕು ಅಂತ ಕೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಜೀವಾವಧಿ ಆದರೆ ಇಲ್ಲೇ ಕೊಳಿಬೇಕು, ಇನ್ನೊಂದು 14-15 ವರ್ಷ ಬದುಕಬೇಕು. ಅದರ ಬದಲು ಈಗಲೇ ನೇಣಿಗೆ ಏರ್ಬಿಟ್ರೆ ಇನ್ನೊಂದು ಜನ್ಮ ಬೇಗ ತೊಗೊಂಡು ಬಂದು ಸೇವೆ ಮಾಡ್ಬೋದಲ್ಲ ಭಾರತಕ್ಕೆ, ಯಾಕೆ ಇಲ್ಲಿ ಕೊಳಿಬೇಕು ಅಂತ. ಭಾರತೀಯರ ಆಲೋಚನೆಯ ಸ್ಟೈಲೇ ಅಂಥದ್ದು. ಈ ಪ್ರೇರಣೆಯಿಂದ ಹೆಂಗಾಗ್ಬಿಡ್ತು ಅಂತಂದ್ರೆ, ಅವರು ಜೈಲಿನಲ್ಲಿದ್ದಾಗ ಇಡೀ ದೇಶ ಅದನ್ನು ಚರ್ಚೆ ಮಾಡ್ತಿತ್ತು. ಭಗತ್ ಸಿಂಗ್ ಎಷ್ಟು ಬುದ್ಧಿವಂತ ಅಂದರೆ, ಅವನ ನೇಣು ಶಿಕ್ಷೆ ಘೋಷಣೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಭಗತ್ ಸಿಂಗ್ ಏನು ಹೇಳ್ದ ಗೊತ್ತಾ? ನಮ್ಮ ನೇಣು ಶಿಕ್ಷೆ ಇಡೀ ದೇಶ ನೋಡಬೇಕು, ಹಂಗೆ ಬೆಂಕಿ ಹಚ್ಚಬೇಕು ಅಂತ. ಹೆಂಗೆ ಬೆಂಕಿ ಹಚ್ಚದ ಗೊತ್ತಾ ಭಗತ್ ಸಿಂಗ್? ಆ ಶಿಕ್ಷೆ ಘೋಷಣೆ ಆಗ್ತಾ ಬರಬೇಕಾದ್ರೆ ಬಟುಕೇಶ್ವರ ದತ್ತನಿಗೆ ಹೇಳ್ದ, ದತ್ತ ನಾನು ನೀನು ಉಪವಾಸ ಕೂತ್ಕೋಬೇಕು ನಾಳೆಯಿಂದ ಅಂತ. ಉಪವಾಸ ಕೂತ್ಕೊಳ್ಳೋದು ಯಾಕೆ ಅಂತ ಗೊತ್ತಿರಲಿಲ್ಲ. ಆನಂತರ ಭಗತ್ ಸಿಂಗ್ ಅದಕ್ಕೆ ರೂಪುರೇಷೆ ಕೊಟ್ಟ. ಏನು ರೂಪುರೇಷೆ ಕೊಟ್ಟ ಅಂದರೆ, ಇಲ್ಲಿ ಊಟ ಸರಿಯಾಗಿಲ್ಲ ಅದಕ್ಕೆ ಉಪವಾಸ ಕೂತ್ಕೋತೀವಿ, ನಮ್ಮನ್ನು ಅತ್ಯಂತ ಕೆಳದರ್ಜೆಯ ಕೈದಿಗಳನ್ನಾಗಿ ನೋಡ್ಕೋತೀರ ಅದಕ್ಕೆ ಉಪವಾಸ ಕೂತ್ಕೋತೀವಿ, ಬ್ರಿಟಿಷರಿಗೊಂದು ವ್ಯಾಲ್ಯೂ, ಕೈದಿಗಳಿಗೊಂದು ವ್ಯಾಲ್ಯೂ, ನಮಗೊಂದು ವ್ಯಾಲ್ಯೂನ, ನಾವು ರಾಜಕೀಯ ಕೈದಿಗಳು, ನಮ್ಮ ಗೌರವಯುತವಾಗಿ ನಡೆಸ್ಕೋಬೇಕು, ಅದಕ್ಕೆ ಉಪವಾಸ ಕೂತ್ಕೋತೀವಿ ಅಂತ. ಬ್ರಿಟಿಷರು ಮೊದಲು ಕೇರ್ ಮಾಡಲಿಲ್ಲ. ಮತ್ತೆ ಹೆಂಗೆ ಆಗೋಗ್ಬಿಡ್ತು ಅವ್ರ ಉಪವಾಸದ ಸುದ್ದಿ ಅಂತಂದರೆ, ಪ್ರತಿದಿನ ಪೇಪರ್ಗಳೊಂದು ಸುದ್ದಿ ಬರ್ತಿತ್ತು, ಭಗತ್ ಸಿಂಗ್ ಇವತ್ತು 5 ಪೌಂಡ್ ಕಡಿಮೆ ಆದ, ಈ ವಾರದಲ್ಲಿ 2 ಪೌಂಡ್ ಕಡಿಮೆ ಆಯಿತು, ಈ ವಾರದಲ್ಲಿ 3 ಪೌಂಡ್ ಕಡಿಮೆ ಆಯಿತು. ಹಿಂಗೊಂದು ಎಂಥ ಟೆನ್ಷನ್ ಆಗ್ಬಿಡ್ತು ಅಂತಂದರೆ, ಒಂದು ಬ್ರಿಟಿಷ್ ಟೇಬಲಲ್ಲಿ ಎಲ್ಲರೂ ಕೂತಿದ್ದಾಗ ಒಂದು ಬ್ರಿಟಿಷ್ ಹೆಣ್ಮಗಳು ಕೇಳಿದ್ಲಂತೆ, ಅಲ್ಲ ಈ ಭಗತ್ ಸಿಂಗ್ ಉಪವಾಸ ಕೂತಿರೋದು ಯಾಕೆ ಇಷ್ಟೊಂದು ಫೇಮಸ್ ಆಗ್ತಿದೆ? ಗಾಂಧೀಜಿ ಆಗಾಗ ಕೂತ್ಕೋತಿರ್ತಾರಲ್ಲ, ಯಾರು ಕೇರೆ ಮಾಡಲ್ವಲ್ಲ, ಇದ್ಯಾಕೆ ಇಷ್ಟೊಂದು ಫೇಮಸ್ ಆಗ್ತಿದೆ ಅಂತ. ಗಾಂಧೀಜಿ ಉಪವಾಸವನ್ನ ಆಗಾಗ ಮಾಡಿ ಜನ ಕೇರ್ ಮಾಡಿದವ್ರಂಗೆ ಮಾಡಿದ್ರು. ಆದರೆ ಭಗತ್ ಸಿಂಗ್ ಯಾವ ವೈಭವನ್ ತಂದು ಕೊಟ್ಬಿಟ್ಟ ಅದಕ್ಕೆ ಅಂತಂದ್ರೆ, ಭಗತ್ ಸಿಂಗ್ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಉಪವಾಸವನ್ನ 85 ದಿನಗಳ ಕಾಲ ಉಪವಾಸ, ಭಗತ್ ಮತ್ತು ಬಟುಕೇಶ್ವರ ದತ್ತರದ್ದು. ಒಂದು ಹನಿ ಹಾಲಿಲ್ಲ, ಬರೀ ನೀರಿನ ಮೇಲೆ 85 ದಿನಗಳ ಕಾಲ ಉಳಿದಿದ್ದು. ಅವ್ರು ಹೇಳ್ತಾರೆ, ಅವರ ಜೀವನ ಚರಿತ್ರೆ ಬರೆದ ಹೆಣ್ಮಗಳು ಹೇಳ್ತಾಳೆ, ಭಗತ್ ಸಿಂಗ್ನ ತೂಕ ಪ್ರತಿ ವಾರ ಕಡಿಮೆ ಆಗ್ತಿತ್ತು ಒಂದು ಹಂತದವರೆಗೂ, ಆಮೇಲೆ ತೂಕ ಕಡಿಮೆ ಆಗೋದು ನಿಂತೋಗ್ಬಿಡ್ತು. ಆ ಹಂತಕ್ಕೆ ಬಂದ್ಬಿಟ್ಟ, ಮೂಳೆ ಚಕ್ಕಳ ಆಗ್ಬಿಟ್ಟ ಭಗತ್ ಸಿಂಗು ಅಂತ. ಯೋಚನೆ ಮಾಡಿ, ಸುಮ್ಮನೆ ಕೂತ್ಕೊಂಡು 24ರ ಹುಡುಗ, ಆಗಿನೂ 23 ಇರ್ಬೋದು, ಅವರಮ್ಮ ತೆಳ್ಳಗಾಗಿರೋ ಭಗತ್ ಸಿಂಗ್ ನೋಡಬೇಕಾದ್ರೆ ಹೆಂಗಾಗಿರ್ಬೋದು? ಅವಳು ನೋಡ್ಲಿಕ್ಕೆ ಬರೋಳಲ್ಲ. ಭಗತ್ ಸಿಂಗ್ ಅವ್ರ ಅಮ್ಮನಿಗೆ ಹೇಳ್ತಾ, ನೀನು ಪದೇ ಬರಬೇಡಮ್ಮ, ನೀನು ಬಂದರೆ ನಾನು ವೀಕ್ ಆಗಿಬಿಡ್ತೀನಿ, ನೀನು ವೀಕ್ ಆಗಿಬಿಡ್ತೀಯ ಅಂತ. ಆದರೆ ತಾಯಿಗೆ ಮನಸ್ಸು ತಡೆಯಲ್ಲ, ನೋಡ್ಲಿಕ್ಕೆ ಆಗಾಗ ಬರ್ತಾಳೆ. ತನ್ನ ಮಗ ಈ ಸ್ಥಿತಿಲಿರೋದನ್ನು ಹೆಂಗೆ ನೋಡಿರ್ಬೇಕು ಅವಳು ಅನ್ನೋದನ್ನು ಯಾವಾಗಲಾದರೂ ಕೂತ್ಕೊಂಡು ಇಮ್ಯಾಜಿನ್ ಮಾಡಿ. ಅದರಲ್ಲೂ ಜಮ್ರಿ ಅವನು. ಭಗತ್ ಸಿಂಗ್ ಅಂತ ಹುಡುಗನನ್ನ ಕಳ್ಕೊಳ್ಳೋದು, ಭಗತ್ ಸಿಂಗ್ ಅಂತ ಹುಡುಗ ಹಿಂಗಾಗೋದನ್ನು ಯಾವ ತಾಯಿ ಆದರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಏನೋ ನಿಮ್ಮ ಥರ ಅಯೋಗ್ಯರಾದರೆ ಹೆಂಗೋ ಹೋಗ್ಲಪ್ಪ ಅಂತ ಸುಮ್ಮನೆ ಇದ್ಬಿಡ್ಬೋದು. ಆದರೆ ಅಂಥ ಯೋಗ್ಯ ಪುರುಷ, ಅಷ್ಟು ಬುದ್ಧಿವಂತ, ಅಷ್ಟು ಸ್ಮಾರ್ಟು, ಅಷ್ಟು ಜನರನ್ನ ತನ್ನ ಶಕ್ತಿಯಿಂದ ಹಿಡಿದಿಟ್ಕೊಳ್ಬಲ್ಲಂಥ ವ್ಯಕ್ತಿತ್ವ, ಹೆಂಗೆ ಕಳ್ಕೊಳ್ಳಿಕ್ಕಾದ್ರೂ ಮನಸ್ಸು ಬರುತ್ತೆ ಆ ತಾಯಿಗೆ ಅಂತ. ಆ ತಾಯಿ ನೋಡುವಾಗಲೇ ಅವಳಿಗೆ ತುಂಬ ಸಂಕಟ ಆಗೋದಂತೆ, ನನ್ನ ಮಗ ಏನಾದರೂ ಆಗಬೇಕು ಅಂತ. ಆದರೆ ಭಗತ್ ಯಾವ ಥರ ಸ್ಟ್ರಿಕ್ಟ್ ಆಗಿದ್ದ ಅಂದರೆ, ಮೊದಲೊಂದು 20-25 ದಿನ ಅವನು ಮತ್ತು ಬಟುಕೇಶ್ವರ ದತ್ತ ಮಾತ್ರ ಉಪವಾಸ ಮಾಡಿದರು. ಅದಾದಮೇಲೆ ಇಡೀ ದೇಶದಲ್ಲಿ ಎಲ್ಲ ಕೈದಿಗಳು ಭಗತ್ ಸಿಂಗನ್ನು ಪ್ರೀತಿಸೋರೆಲ್ಲ ನಾವು ಉಪವಾಸ ಮಾಡ್ತೀವಿ ಅಂತ ಕೂತು. ಭಗತ್ ಸಿಂಗ್ ಒಂದು ಟೀಮ್ ಇತ್ತಲ್ಲ, ಅದೇ ಹೇಳೋದು, ಹವಾ ಹೆಂಗೆ ಎದ್ದಿತ್ತು ಅಂದರೆ ಭಗತ್ ಸಿಂಗ್ ಜೊತೆ ನಾವು ಉಪವಾಸ ಕೂತ್ಕೊಳ್ತೀವಿ ಅಂತ. ಒಂದು ಕಡೆ ಅಂತೂ 55 ದಿನಗಳ ಕಾಲ ಕಂಟಿನ್ಯೂಸ್ ಭಗತ್ ಸಿಂಗ್ನ ಜೊತೆಗಾರರು ಉಪವಾಸ ಕೂತರು. 55 ದಿನ. ಯತೀಂದ್ರನಾಥ್ ದಾ ಅಂತೂ ಉಪವಾಸ ಮಾಡ್ತಾ ಭಗತ್ ಸಿಂಗ್ನ ಕಣ್ಣೆದುರಿಗೆ ಪ್ರಾಣ ಬಿಟ್ಬಿಟ್ರು. ಉಪವಾಸದಿಂದಾಗಲೇ ಪ್ರಾಣ ಬಿಟ್ಟರು. ಸಾಯ್ಬೇಕಾದಾಗಲೂ ಭಗತ್ ಸಿಂಗ್ನಿಗೆ ಹೇಳಿದರು, ಒಂದು ಹನಿ ನೀರು ಕೂಡ ಕೊಡೋದಿಲ್ಲ. ನಾನೀಗ ತಾನೇ ಮಾತಾಡ್ತಾ ನೆನಪಿಸ್ಕೊಂಡು ಬರ್ತಾ ಇದ್ದೆ, ಒಬ್ಬ ಕ್ರಾಂತಿಕಾರಿ, ಬ್ರಿಟಿಷರು ಎಷ್ಟು ಕ್ರೂರಿಗಳು ಅಂದರೆ, ಇವರು ಉಪವಾಸ ಮಾಡ್ತಾರಲ್ಲ, ಉಪವಾಸ ಮಾಡೋರು 4-5 ದಿನ ಕಳೆದ ಮೇಲೆ ಹೊಟ್ಟೆಲಿ ಬೆಂಕಿ ಬಿದ್ದಿರೋದು ಉಪವಾಸ ಮಾಡಿದವರಿಗೆ ಗೊತ್ತೋದು. ಹೊಟ್ಟೆಲಿ ಬೆಂಕಿ ಒಂದು 15-20 ದಿನ ಆದಮೇಲೆ ಹೊಟ್ಟೆ ಸೆಟ್ ಆಗಿಬಿಡುತ್ತೆ, ಏನು ಬರಲ್ಲ ಒಳಗೆ, ನೀರು ಮಾತ್ರ ಬರುತ್ತೆ ಅಂತ. ಆದರೆ ಅಲ್ಲಿ ಸೆಟ್ ಆಗೋವರೆಗೂ ಇರುತ್ತಲ್ಲ ಅದು ಬೆಂಕಿ. ಅದು ಆ ಬೆಂಕಿ ಟೈಮ್ನಲ್ಲಿ ಮೃಷ್ಟಾನ್ನ ಭೋಜನವಂತಂದು ಜೈಲಿನ ಸೆಲ್ಲಿನ ಆಚೆ ಇಡದಂತೆ. ಆಮೇಲೆ ಅವ್ರು ಕದ್ದು ಮುಚ್ಚಿ ನೋಡ್ತಾ ಇರೋದು, ಬಾಯಿ ಹಾಕ್ಕೊಳ್ತಾರ ನೋಡೋಣ ಅಂತ. ನೋಡಿದ್ರೆ ಇವರೇನು ಬದುಕಬೇಕು ಅಷ್ಟೇ, ಅವನಿಗೆ ಊಟ ಕೊಟ್ಟಂತ ಮಾಡಬೇಕು, ಕೊಡದೇ ಇರಬೇಕು, ನೋಡೋಣ ಅಂತ ಇಟ್ಟು ಹೋದರೆ ಯಾರೂ ಊಟ ಮಾಡಲ್ಲ ಅಂತ ಅನ್ಕೊಳ್ಳೋರಂತೆ. ಒಬ್ಬನಿಗೊಂದು ಆಸೆ ಬಂದ್ಬಿಡ್ತಂತೆ, ತಿನ್ಬಿಡ್ಲಾ ಸ್ವಲ್ಪ ಏನಾದರೂ, ಹೊಟ್ಟೆ ಬೆಂಕಿರಿ, ಏನು ಮಾಡೋದು, ಏನು ಹಸಿವೆಂಬ ಹೆಬ್ಬಾವು ಅಂತ ಹೇಳ್ತಾರಲ್ಲ ವಚನಕಾರರು, ಆ ಹೆಬ್ಬಾವನ್ನು ಕಂಟ್ರೋಲ್ ಮಾಡಬೇಕಲ್ಲ, ಆ ಹೊತ್ತಿನಲ್ಲಿ ತಿನ್ಬಿಡೋಣ ಅಂತ ಮನಸ್ಸಿಗೆ ಬಂದಂತೆ. ಮರುಕ್ಷಣವೇ ಅವನಿಗೆ ನಾಚಿಕೆ ಆಯ್ತಂತೆ, ನನ್ನ ಭಗತ್ತಲ್ಲಿ ಉಪವಾಸ ಇರಬೇಕಾದ್ರೆ ನಾನು ಊಟ ಮಾಡೋದು, ನನ್ನ ಮನಸ್ಸಿಗೆ ಯಾಕಾದರೂ ಹಿಂಗೆ ಬಂತು ಅಂತ ಏನು ಮಾಡಿದ್ನಂತೆ ಗೊತ್ತಾ? ಈ ಕಂಠಕ್ಕೆ ನನ್ನ ಮನಸ್ಸಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಕುದಿತಾ ಇರೋ ನೀರನ್ನು ಹಾಗೆ ಕುಡಿದು ಗಂಟಲು ಸುಟ್ಟೋಗಿಸ್ಕೊಂಡಂತೆ. ಇನ್ಯಾವತ್ತೂ ಇದು ಊಟ ಮಾಡ್ತೀನಿ ಅಂತ ಹೇಳಬಾರ್ದು ಅಂತ. ಅಲ್ಲಿಗೆ ನಿಲ್ಲಿಲ್ವಂತೆ ಅವನು ಈ ಮೆಣಸಿನಕಾಯಿ ಒಂದನ್ನು ಚೆನ್ನಾಗಿ ತಿಂದು ಹಾಳಾಗೋಗಿರೋ ಸುಟ್ಟೋಗಿರೋ ಗಂಟಲು ಉರಿಬೇಕು ಅಂತ ಅದಕ್ಕೇನು ಬೇಕೋ ಅಷ್ಟು ಪ್ರಯತ್ನ ಮಾಡಿದ್ದಂತೆ. ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದರೆ,
ಬ್ರಿಟಿಷರು ಒತ್ತಾಯಪೂರ್ವಕವಾಗಿ ಇವ್ರ ಗಂಟಲಿಗೆ ಪೈಪ್ ತುರುಕಿ ಹಾಲು ತುರುಕಲಿಕ್ಕೆ ಬಂದಾಗ ಆ ಪೈಪು ಗಂಟಲೊಳಗೆ ಹೋಗಿದ ತಕ್ಷಣ ಈ ಗಂಟಲು ಹಾಳಾಗಿತ್ತಲ್ಲ, ಗಾಯ ಆಗಿತ್ತಲ್ಲ, ಅದರಿಂದ ಕೆಮ್ಮು ಶುರುವಾಗ್ತಿತ್ತಂತೆ. ಕೆಮ್ತಾ ಇದ್ದಂತೆ ಪೈಪ್ ಆಚೆ ಹೋಗಿ ಬಿದ್ದಿರ್ತಿತ್ತಂತೆ. ಅವನು ಭಗತ್ ಸಿಂಗ್ ಬಂದಾಗ ಹಾಳಾಗೋಗಿರೋ ಗಂಟಲು ಇಟ್ಕೊಂಡು ಕೂತವನು ಹೇಳ್ತಾನೆ, ಭಗತ್, ಒಂದೇ ಒಂದು ಹನಿ ಹಾಲು ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಕಣೋ, ನಾನು ನಿನ್ನ ಜೊತೆ ಕೊನೆವರೆಗೂ ಇರ್ತೀನಲ್ವಾ ಅಂತ. ಹೆಂಗಿರ್ಬೋದು ಯೋಚನೆ ಮಾಡಿ ಅಂತ. ನಾನು ಯಾಕೆ ನಿಮ್ಮ ಜೊತೆ ಇದನ್ನು ಹಂಚ್ಕೋಬೇಕು ಇಷ್ಟು ಇದಾಗುತ್ತೆ ಅಂತಂದರೆ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಈ ಥರದ ಲಕ್ಷಾಂತರ ಜನ ಇವತ್ತು ಭಗತ್ ಸಿಂಗ್ನ ಹೆಸರಲ್ಲಿ ನಾವೊಂದು ಪಂಜಿನ ಮೆರವಣಿಗೆ ಮಾಡಿದ್ದು ಬರೀ ಭಗತ್ ಸಿಂಗಿಗೋಸ್ಕರ, ರಾಜ್ಗುರು, ಸುಖದೇವರಿಗೋಸ್ಕರ ಅಲ್ಲ. ಇವ್ರು ಮೂರು ಮುಂಚೂಣಿಯಲ್ಲಿದ್ದರು, ಆದರೆ ಗೊತ್ತಾಗದಂತೆ ಲಕ್ಷಾಂತರ ಕ್ರಾಂತಿಕಾರಿಗಳಿದ್ದಾರಲ್ಲ, ಅನೇಕರ ಹೆಸರು ಕೂಡ ನಮ್ಗೆ ಗೊತ್ತಿಲ್ವಲ್ಲ, ಅವರೆಲ್ಲರಿಗೋಸ್ಕರವೂ ಜೈಕಾರ ಭಗತ್ ಸಿಂಗನಿಗೆ ಮಾಡಿದ್ರಿ ಅಂತ. ಭಗತ್ ಸಿಂಗನಿಗೆ ಆ ಜೈಕಾರ ಕೊಟ್ಟರೆ ಅವರೆಲ್ಲರೂ ಖುಷಿ ಪಟ್ಟು ಹೇಳ್ತಾರೆ ನಮಗೆ ಸೇರ್ತು ಅಂತ. ಹಿಂಗಾಗಿ ಆ ಜೈಕಾರ ನಡಿಬೇಕು ಅನ್ನೋ ಕಾರಣಕ್ಕೆ ಇವರೆಲ್ಲರೂ ಸೇರ್ಕೊಂಡು ಈ ದೇಶದಲ್ಲಿ ಎಂಥ ವಾತಾವರಣ ರೂಪಿಸಿಬಿಟ್ರು ಅಂದರೆ, ಸ್ವತಃ ಗಾಂಧೀಜಿಯವರ ಕಾಂಗ್ರೆಸ್ಸು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸಬೇಕಾದ ಪ್ರಸಂಗ ನಿರ್ಮಾಣ ಆಗಿದ್ದಕ್ಕೆ ಭಗತ್ ಸಿಂಗ್ ಒಂದು ಮೇಜರ್ ರೀಸನ್ ಆಗಿ ನಿಂತ್ಕೋತಾನೆ ಅಂತ. ಮಿತ್ರರೇ, ಭಗತ್ ಸಿಂಗ್ ಇವತ್ತು ನಮ್ಮ ಜೊತೆ ಇರ್ತಾನೆ. ನನಗೆ ತುಂಬ ಖುಷಿ ಆಗ್ತಿತ್ತು ಇವತ್ತು ನಂದಾದೀಪ ಮಾಡಿದಾಗ ಎಲ್ರಿಗೂ ದೀಪ ಹಚ್ಚಿ ಮನೆ ಹೊರಗಡೆ ಈ ಥರದ 3 ಜನ ಮಹಾನ್ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಅಂದಾಗ ಅನೇಕರಿಗೆ ಡೌಟ್ ಇತ್ತು, ಈ ಹುಡುಗರು ಯಾರೋ ಮನೆಗೆ ಬಂದುಬಿಟ್ಟಿದ್ದಾರೆ. ಬೆಂಗಳೂರಲ್ಲಂತೂ ಎಷ್ಟು ಅನುಮಾನ ಬೆಳೆದುಬಿಟ್ಟಿದೆ ಅಂತಂದರೆ, ನೀವು ಮನೆಗೆ ಒಂದು ಕರಪತ್ರ ತೊಗೊಂಡೋದ್ರೆ ಆಚೆನೇ ಇಟ್ಬಿಡಪ್ಪ, ಅಲ್ಲೇ ಇಟ್ಬಿಟ್ಟು ಹೋಗು ಅಂತ. ಪಾಪ ಅನುಮಾನದ ಪರಿಸ್ಥಿತಿ ಹಾಗಿದೆ. ದೀಪ ಬೆಳಗ್ಗೆ ಅಂದರೆ ಎಲ್ಲರೂ ಬೆಳಗ್ತಾರೋ ಇಲ್ವೋ, ಆದರೆ ನೆನ್ಪಿಟ್ಕೊಳ್ಳಿ, ದೀಪಾವಳಿಯ ದಿನ ಬಲಿ ಚಕ್ರವರ್ತಿ ಭೂಮಿನ ನೋಡ್ಲಿಕ್ಕೆ ಬರ್ತಾನೆ ಅಂತ ದೀಪ ಬೆಳಗ್ತೀವಲ್ಲ, ಅಫ್ಕೋರ್ಸ್ ತುಂಬ ಒಳ್ಳೆಯ ಕೆಲಸ. ಆದರೆ ಇವತ್ತು ಭಗತ್, ರಾಜ್ಗುರು, ಸುಖದೇವರೇನಾದರೂ ಈ ಏರಿಯಾದಲ್ಲಿ ಬಂದರೆ ಒಂದು 3 ದೀಪವನ್ನೆಲ್ಲರೂ ಬೆಳಗಿಸಿಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾವಾ, ನಾವು ಬರ್ತೀವಿ ಅಂತ ಎಷ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಿದ್ದಾರೆ ಜನ ಅಂತ. ಇದು ನಿಜವಾಗ್ಲೂ ಕ್ರಾಂತಿ ದೀಪಾವಳಿ ಅಂತ ನನ್ನ ದೃಷ್ಟಿಯಲ್ಲಿ. ಇದೊಂದು ಕ್ರಾಂತಿಯ ದೀಪಾವಳಿ. ಇವತ್ತೇನಾದರೂ ನಾವು ಪಂಜಿನ ಮೆರವಣಿಗೆ ತೊಗೊಂಡು ಬಂದಾಗ ಗೊತ್ತಿಲ್ಲದೇನೆ ನಮ್ಮ ಹಿಂದೆ ಭಗತ್, ರಾಜ್ಗುರು, ಸುಖದೇವರು ಹಾಗೆ ನಡ್ಕೊಂಡು ಬಂದು ಅವ್ರ ಹಿಂದೆ ಒಂದು ಕ್ರಾಂತಿಕಾರಿಗಳ ದೊಡ್ಡ ಟೀಮ್ ಹಂಗೆ ಸೂಕ್ಷ್ಮ ರೂಪದಲ್ಲಿ ಬರ್ತಿದ್ರೆ ಅವ್ರು ಎಷ್ಟು ಆನಂದ ಪಡ್ಬೋದು ಅಂತ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮಗೆ. ಯಾವ ತರುಣ ಹೊರಗಡೆ ಎಲ್ಲೋ ಬೀದಿಯಲ್ಲಿ ಮಾಡಬಾರದು ಮಾಡ್ಕೊಂಡಿರೋ ಬದಲು ಆ ತರುಣ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರನ್ನ ಸ್ಮರಿಸ್ಕೊಂಡು ನಡ್ಕೊಳ್ತಿದ್ರೆ 100% ಅಲ್ಲಿ ಇವರೆಲ್ಲ ವಾಪಸ್ ಬರಬೇಕು. ಇವರೆಲ್ಲ ಬಂದು ಅದನ್ನು ನೋಡಿಕೊಂಡು ಒಂದು ಹೆಮ್ಮೆ ಪಡಬೇಕು. ಯಾವುದಕ್ಕೋಸ್ಕರ ಪ್ರಾಣ ಕೊಟ್ಟವೋ ಕೊನೆ ಪಕ್ಷ ಅದನ್ನು ಸಾಕಾರ ಮಾಡ್ಲಿಕ್ಕೆ ಒಂದಷ್ಟು ಜನ ಇದ್ದಾರಲ್ಲಪ್ಪ, ನಾವು ಪ್ರಾಣ ಕೊಟ್ಟಿದ್ದು ಸಾರ್ಥಕ ಆಯಿತು ಅಂತ ಅವ್ರು ಭಾವಿಸಬೇಕು. ಅಂಥ ವಾತಾವರಣ ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದೀರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ. ನಂಗೆ ಈ ಸಂಖ್ಯೆ ನೋಡಿದಾಗ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಯಾಕೆ ಖುಷಿ ಆಯಿತು ನಿಮ್ಮ ಉತ್ಸಾಹ ಎಲ್ಲ ನೋಡಿದಾಗ ಅಂದರೆ, ಖುಷಿ ನನಗೋಸ್ಕರ ಅಲ್ಲ, ಅದು ಆ ಭಗತ್ ಸಿಂಗ್, ರಾಜ್ಗುರು, ಸುಖದೇವರ ಥರದ ಅನೇಕರು ಒಂದು ಖುಷಿ ಪಟ್ಟಿರ್ತಾರಲ್ಲ ಇವತ್ತು, ಅದೆಲ್ಲೋ ಕೂತ್ಕೊಂಡು ಹರಸಿರ್ತಾರಲ್ಲ, ಒಳ್ಳೇದಾಗಲಿ ನನ್ನ ಭಾರತ ವಿಶ್ವಗುರು ಆಗುತ್ತೆ ಅನ್ನೋಂಥ ಕಲ್ಪನೆ ಅವ್ರೇನು ಕಟ್ಟಿದ್ರೋ ಆ ಕಲ್ಪನೆಗೆ ನಾವೊಂದು ಇಂಬು ಕೊಟ್ಟಿದ್ದೀವಲ್ಲ, ಅಷ್ಟು ಸಾರ್ಥಕ ಅಂತ. ಮಿತ್ರರೇ, ಇದನ್ನು ಯಾವತ್ತೂ ಕಳ್ಕೊಳ್ಳೋದು ಬೇಡ. ಈ ಸ್ಪಿರಿಟ್ ಏನಿದೆ, ಈ ಸ್ಪಿರಿಟ್ ಹಾಗೆ ಉಳ್ಕೊಳ್ಳಿ. ಈ ಸ್ಪಿರಿಟ್ಗಿನ್ ತುಂಬ ದಿನ ಇಲ್ಲ. ಭಾರತ ಹೋಗ್ತಾ ಇರೋ ಇವತ್ತಿನ ಪೇಸ್ ನೋಡಿದರೆ, ಇವತ್ತಿನ ವೇಗ ನೋಡಿದರೆ, ಇನ್ನು ತುಂಬ ವರ್ಷ ಇದೇ ಥರ ನಾವು ಮಾಡಬೇಕು ಅಂತಿಲ್ಲ. ಇನ್ನೊಂದು 4-5 ವರ್ಷಗಳಲ್ಲಿ ಇಡೀ ಭಾರತ ಈ ಪ್ರೇರಣೆಯಿಂದ ಜಾಗೃತವಾಗಿ ನಿಂತುಕೊಂಡು ಇಡೀ ಜಗತ್ತಿನ ಎದುರಿಗೆ ತಲೆ ಎತ್ಕೊಂಡು ನಿಂತ್ಕೊಳ್ಳೋ ವಾತಾವರಣ ಬರುತ್ತಲ್ಲ, ಅಂಥ ವಾತಾವರಣದ ನಿರ್ಮಾಣಕ್ಕೆ ನಾವು ನೀವು ಕಾರಣವಾಗ್ತೀವಿ ಅಂತ. ಅದೊಂದು ಹೆಮ್ಮೆಯ ಸಂಗತಿ. ಭಗವಂತ ನಮ್ಮನ್ನು ಅದಕ್ಕೊಂದು ಇನ್ಸ್ಟ್ರೂಮೆಂಟಾಗಿ ಮಾಡ್ಕೊಳ್ತಾನೆ. ಯಾರಿಗೆ ಗೊತ್ತು, ಭಗತ್ ಸಿಂಗ್ನ ಜೊತೆಯಲ್ಲಿ ನಾವೇನೋ ಭಗತ್ ಸಿಂಗ್ ಜೊತೆ ಪ್ರಾಣ ಕೊಟ್ಟವರಲ್ಲಿ ಇಷ್ಟಲ್ಲಂತೂ ಇರಲಿಕ್ಕಿಲ್ಲ. ಕೊನೆ ಪಕ್ಷ ಅವನು ಉಪವಾಸ ಮಾಡ್ತಾನೆ ಅಂತ ಗೊತ್ತಾಗಿ ನಮ್ಮನೇಲೋ 1-2 ದಿನ ಉಪವಾಸ ಇದ್ವೇನೋ ಅವಾಗ. ಹೀಗಾಗಿ ಇವತ್ತು ನಮಗೆ ಅವಕಾಶ ಸಿಕ್ಕಿದೆ ಜೊತೆಯಲ್ಲಿ ಹೋಗಲಿಕ್ಕೆ, ಇದ್ದರೂ ಇರ್ಬೋದು ಅಂತ. ನಾನಂತೂ ಈ ಎಲ್ಲ ಯೋಗಗಳನ್ನು ತುಂಬ ನಂಬೋದ್ರಿಂದ ಎಲ್ಲೋ ಒಂದು ಕಡೆ ಲಿಂಕ್ ಇಲ್ಲದೆ ಹೋದರೆ ಇವತ್ತು ನಾವೆಲ್ಲ ಸೇರ್ಲಿಕ್ಕಾಗಲ್ಲ. ಬೆಂಗಳೂರಲ್ಲಿ ಎಷ್ಟು ಕನಿಷ್ಠ ಪಕ್ಷ 1 ಕೋಟಿ ಜನ ಇದ್ದಾರೆ, ಕೆಲವು 100 ಜನ ಮಾತ್ರ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಏನೋ ಒಂದು ಸಂಬಂಧ ಇರಬೇಕಲ್ಲ, ಏನೋ ಒಂದು ತಂತು ಎಳಿಬೇಕಲ್ಲ ನಮ್ಮನ್ನು. ಅನೇಕರು ಹೊಸಬರು. ನನಗೆ ಇವತ್ತು ನೋಡಿದ್ರೆ ಭಾಳ ಖುಷಿ. ಕನಿಷ್ಠ ಪಕ್ಷ 50% ಜನ ವೈಬಿಗೆ ಯಾವತ್ತೂ ಬಂದಿರಲ್ಲ. ಫಸ್ಟ್ ಟೈಮ್ ನಾನು ಅವ್ರ ಮುಖ ನೋಡ್ತಿದ್ದೀನಿ. ಭಾಳ ಖುಷಿ. ಯಾಕೆ ಬರ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಒಂದು ತಂತು ಎಳೆಯುತ್ತಲ್ಲ, ಅದು ಈ ದೇಶವನ್ನು ಕಟ್ಟುವ ತಂತು ಅಂತ ನಾನಂತೂ ಭಾವಿಸ್ತೀನಿ. ಮಿತ್ರರೇ, ಕಟ್ಟೋದಕ್ಕೋಸ್ಕರ ಸಜ್ಜಾಗಿ ಹೊಸ ಭಾರತ ಮೈದೆಳಲಿಕ್ಕೆ ಸಿದ್ಧವಾಗಿದೆ. ಭಾರತದಲ್ಲಿ ಕಾನ್ಫಿಡೆನ್ಸ್ ಹೆಂಗೆ ಓತಪ್ರೋತವಾಗಿ ಹರಿತಿದೆ ಅಂತಂದರೆ, ಇವತ್ತು ಅತ್ಯಂತ ಸಾಮಾನ್ಯ ಹುಡುಗನೂ ಕೂಡ ನಾನು ಅದ್ಭುತವಾದನ್ನು ಸಾಧಿಸಲಿಕ್ಕೋಸ್ಕರವೇ ಹುಟ್ಟಿರೋದು ಅಂತ ನಿಶ್ಚಯ ಮಾಡಲಿಕ್ಕೆ ಸಿದ್ಧನಾಗ್ತಾ ಇರುವಂಥ ಹೊತ್ತು ಬಂದಿದೆ. ಹೀಗಾಗಿ ಇನ್ನೂ ಭಾರತವನ್ನು ಅಲುಗಾಡಿಸೋದು ಸುಲಭದ ಸಂಗತಿಯಲ್ಲ. ಇನ್ನು ಭಾರತ ಏನಿದ್ರೂ ಜಗನ್ಮುಖಿಯಾಗಿ ಬೆಳೆದು ನಿಲ್ಲಬೇಕು. ಜಗತ್ತಿಗೆ ಗುರುವಾಗಿ, ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಆ ದೊಡ್ಡ ಮಟ್ಟದಲ್ಲಿ ನಿಲ್ಲಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಾವು ನೀವು ಕೈ ಜೋಡಿಸೋಣ, ನಮ್ಮ ಹೆಗಲಿನ ಮೇಲೆ ಈ ಜವಾಬ್ದಾರಿ ಹೊರೋಣ. ವಿವೇಕಾನಂದರದೊಂದು ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸ್ವಾಮೀಜಿ ಹೇಳ್ತಾರೆ, ಹೆಂಗೆ ಹೊರಬೇಕು ಅಂತಂದರೆ, ಇಡೀ ಜಗತ್ತಿನ ಭಾರ, ಇಡೀ ದೇಶದ ಭಾರ
ನನ್ನೊಬ್ಬನ ಹೆಗಲ ಮೇಲೆ ಬಿದ್ದಿದೆ ಅನ್ನೋ ಥರ ಕೆಲಸ ಮಾಡಿ ಆವತ್ತು ಭಾರತದ ವಿಶೇಷವಾದ ಯಾತ್ರೆ ಶುರುವಾಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಅಂಥ ಜವಾಬ್ದಾರಿಯನ್ನು ನಾವು ನೀವು ಹೊರಲಿಕ್ಕೋಸ್ಕರ ಈ ಶೋಲ್ಡರ್ಗಳನ್ನ, ಈ ಭುಜಗಳನ್ನು ಗಟ್ಟಿ ಮಾಡಿಕೊಳ್ಳೋಣ, ಎಲ್ಲ ಜವಾಬ್ದಾರಿನ ಹೊರೋಣ. ಈ ಕೆಲಸ ನಮ್ದಲ್ಲ ಅಂತ ಬಿಡೋದು ಬೇಡ. ಯಾವುದು ಭಾರತದ ಕೆಲಸವೋ ಅದು ನನ್ನ ಕೆಲಸ, ಅದು ನಿಮ್ಮ ಕೆಲಸ. ನಾವೆಲ್ಲರೂ ಜೊತೆ ಸೇರಿ ಮಾಡೋಣ, ಭಾರತವನ್ನು ಕಟ್ಟೋಣ, ವಿಶ್ವಗುರು ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾಗಿ ವಂದಿಸ್ತೀನಿ. ಒಮ್ಮೆ ಭಾರತ್ ಮಾತೆಗೆ ಜೈಕಾರ ಹಾಕೋಣ. ಉಚ್ಚ ಕಂಠದಲ್ಲಿ ಏನೇನು ಜೈಕಾರ ಹಾಕಿದ್ರು ಅದೆಲ್ಲ ಮರೆಯುವಂಥ ಒಂದು ಜೋರಾದ ಘೋಷಣೆ. ಎರಡೂ ಕೈಗಳನ್ನು ಆಗಸಕ್ಕೆ ಬೀಸಿ ನನ್ನ ಜೊತೆ ಜೈಕಾರ ಕೊಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ. ಜೈ ಹಿಂದ್. ಒಂದಾರ್ಪಣೆ ನಂತರ ಎಲ್ರಿಗೂ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ತಿಂಡಿಯನ್ನು ತಿಂದ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದಂಥ ಅವ್ರನ್ನ ಸ್ಮರಿಸುವುದು ನಮ್ಮ ಕರ್ತವ್ಯ. ಶ್ರೀಯುತ ಆನಂದ್ ಎಲ್ಲ ಇದ್ದರೆ ಪಕ್ಕದಲ್ಲಿ, ನಮ್ಮ ವೇದಿಕೆ ಅವರೇ ಅರೇಂಜ್ ಮಾಡಿರೋದು. ಆನಂದ್, ಶ್ರೀಯುತ ಆನಂದ್ ಅವರೇ, ಆನಂದ್ ಅಣ್ಣ. ಓಕೆ. ಶ್ರೀಯುತ ರಘು ಇವತ್ತಿನ ತಿಂಡಿ ವ್ಯವಸ್ಥೆ ಮಾಡಿರ್ತಾರೆ. ಡೈರಿ ಇವರಿಗೆ ಯುವ ಬ್ರಿಗೇಡ್ನ ಸೊಗಸಾದ ಡೈರಿಯನ್ನು ಕೊಡ್ತಿದ್ದಿದೆ. ಮುಂದೆ ನಮಗೆ ಸಹಕರಿಸಿದಂಥ ಬನಶಂಕರಿ ಪೊಲೀಸ್ ಠಾಣೆ ಸಿಬ್ಬಂದಿ ಹಾಗೂ ಬಸವನಗುಡಿ ಪೊಲೀಸ್ ಠಾಣೆ ಸಿಬ್ಬಂದಿಗೆ ನಮ್ಮ ವಂದನೆಗಳು. ಹಾಗೂ ಯುವ ಬ್ರಿಗೇಡಿಂದ ನಾವು ಈ ವರ್ಷ ಯುಗಾದಿಯಿಂದ ಯುಗಾದಿಗೆ ನಿವೇದನ ಅನ್ನುವ ಡೈರಿಯನ್ನು ಮಿತ್ರರೇ, ಅನೇಕರಿಗೆ ಗೊತ್ತಿರ್ಬೋದು, ಆದರೂ ಮತ್ತೆ ಹೇಳ್ತೀನಿ. ಈ ವರ್ಷ ನಿವೇದಿತಾ 150ನೇ ಜಯಂತಿ. ವಿವೇಕಾನಂದರು ಐರ್ಲೆಂಡಿನಿಂದ ಕರ್ಕೊಂಡು ಬಂದಂಥ ಅಪರೂಪದ ಪುಷ್ಪ ಅದು. ಈ ಹಿನ್ನೆಲೆಯಲ್ಲಿ ನಿವೇದಿತಾ 150ನೇ ಜಯಂತಿಗೆ ವಿಶೇಷವಾಗಿ ನಾವೊಂದು ಡೈರಿ ರಿಲೀಸ್ ಮಾಡಿದ್ದೀವಿ. ಅದು ನಿವೇದನ ಅಂತ. ನಮ್ದೆಲ್ಲರದ್ದು ಡೈರಿಗಳು ಸಾಧಾರಣ ಜನವರಿ 1ಕ್ಕೆ ಶುರುವಾಗುತ್ತೆ, ಡಿಸೆಂಬರ್ 31ಕ್ಕೆ ಮುಗಿಯುತ್ತೆ. ಆದರೆ ಯುವ ಬ್ರಿಗೇಡ್ನ ಡೈರಿ ಮಾತ್ರ ಯುಗಾದಿಗೆ ಶುರುವಾಗುತ್ತೆ, ಯುಗಾದಿಗಿಂತ ಮುಂಚೆ ಮುಗಿಯುತ್ತೆ. ಹೀಗಾಗಿ ಆ ಡೈರಿ ಶುರುವಾಗೋದೇ ಇನ್ನೊಂದು ವಾರದ ಅಥವಾ 15 ದಿನದ ನಂತರ. ಯಾರ್ಯಾರಿಗೆ ಆಸಕ್ತಿ ಇದೆಯೋ, 200 ರೂಪಾಯಿ ಅಂದ್ಕೊಂಡಿದ್ದೀನಿ ನಾವು ಅದನ್ನು, ಬಟ್ 150 ರೂಪಾಯಿ ಕೊಡಬೇಕು ನಿಶ್ಚಯ ಮಾಡಿರೋದ್ರಿಂದ ಆಸಕ್ತಿ ಇರೋರು ತೊಗೊಂಡು ಇಟ್ಕೊಳ್ಳಿ. ಭಾಳ ಇನ್ನೂ ಕಡಿಮೆ ಕಾಪಿಗಳಿವೆ, ಬಹುಶಃ 150-200 ಕಾಪಿ ಇದ್ದಿರ್ಬೋದು ಅನ್ಸುತ್ತೆ. ಆಸಕ್ತರು ಯುವ ಬ್ರಿಗೇಡ್ ಡೈರಿಯನ್ನು ತೆಗೆದುಕೋಬೇಕು. ನಿವೇದಿತಾ ಸ್ಮರಣೆ ಮತ್ತು ಅದರ ಜೊತೆಗೆ ಯುವ ಬ್ರಿಗೇಡ್ ಇದುವರೆಗೂ ಮಾಡಿರೋ ಕೆಲಸಗಳ ಸಂಕ್ಷಿಪ್ತ ನೋಟ ಅದರಲ್ಲಿದೆ, ಅದನ್ನೇನಾದರೂ ಬಳಸ್ಕೊಳ್ಬೋದು. ಧನ್ಯವಾದಗಳು. ನಾವು ಈ ಕಾರ್ಯಕ್ರಮವನ್ನು ವಂದನಾರ್ಪಣೆ ಮುಖಾಂತರ, ಒಂದೇ ಮಾತ್ರ ಮುಖಾಂತರ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಎದ್ದು ನಿಂತ್ಬೇಕಾಗ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ, ವಂದೇ ಮಾತರಂ. ಶುಭ್ರಜೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಳ ಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ, ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈಧೃತ ಖರ ಖರವಾಲೆ, ಅಬಲಾಕೆನು ಮಾಯತೋ ಬಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಳವಾರಿಣೀಂ ಮಾತರಂ ವಂದೇ ಮಾತರಂ,
ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮಮ. ತ್ವಂ ಹಿ ಪ್ರಾಣ ಶರೀರೇ ಬಾಹುತೆ ತುಮಿ ಮಾ ಶಕ್ತಿ. ಹೃದಯೇ ತುಮಿ ಮಾ ಭಕ್ತಿ. ತೋಮಾರೈ प्रतिमा गढ़ी मंदिरे मंदिरे. वंदे मातरम वंदे मातरम. त्वं हि दुर्गा दश प्रहरण धारिणीं कमला कमलदल विहारिणीं वाणीं विद्यादायिनीं. नमामि त्वां नमामि कमलां अमलां अतुलां सुजलां सुफलां मातरं. वन्दे मातरं वन्दे मातरं. श्यामलां सरलां सुस्मितां भूषितां धरणीं भरणीं मातरं. वन्दे मातरं वन्दे मातरं वन्दे मातरं. बोलो भारत माता की, बोलो भारत माता की. वन्दे वन्दे. जय हिंद. ಮಿತ್ರರೇ, ಏಪ್ರಿಲ್ 9ನೇ ತಾರೀಕು ಇಲ್ಲಿ ಯಡಿಯೂರು ಏನು ವಾಜಪೇಯಿ ಕ್ರೀಡಾಂಗಣ ಅಂತಿದೆ ಇಲ್ಲಿ ಯಡಿಯೂರಿನಲ್ಲಿ. ವಾಜಪೇಯಿ ಕ್ರೀಡಾಂಗಣದಲ್ಲಿ ಏಪ್ರಿಲ್ 9ರ ಸಂಜೆ 6 ಗಂಟೆಗೆ ತುಫೈಲ್ ಅಹ್ಮದ್ ಅಂತ ಅವರೊಬ್ಬರು ತುಂಬ ವಿಶೇಷವಾದ ಉಪನ್ಯಾಸಕಾರರು. ಅವರು ಸೆಕ್ಯುಲರಿಸಮ್, ದ ಸ್ಟೇಟ್ ಆಫ್ ಸೆಕ್ಯುಲರಿಸಮ್ ಆಫ್ಟರ್ ಡೊನಾಲ್ಡ್ ಟ್ರಂಪ್ ಅಂತ ಮಾತಾಡ್ತಿದ್ದಾರೆ. ಹೇಗೆ ಸೆಕ್ಯುಲರಿಸಮ್ನ ಬದಲಾವಣೆಗಳಾಗ್ತಾ ಇವೆ, ಏನೇನು ಅರ್ಥ ಆಗಿದೆ, ಜಾಗತಿಕ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಾಗ್ತಿವೆ, ಇವನ್ನೆಲ್ಲವನ್ನೂ ಮಾತಾಡ್ತಿದ್ದಾರೆ. ಒಬ್ಬ ಅದ್ಭುತವಾದ ಸ್ಪೀಕರು, BBC ಕರೆಸ್ಪಾಂಡೆಂಟ್ ಕೂಡ ಆಗಿದ್ದರು. ಅವರು ಬರ್ತಿದ್ದಾರೆ. ಯುವ ಬ್ರಿಗೇಡ್ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ ಏಪ್ರಿಲ್ 9ನೇ ತಾರೀಕು. ಅದಕ್ಕೆ ಸಂಬಂಧಪಟ್ಟ ಇನ್ವಿಟೇಷನ್ನು ಕರಪತ್ರ ಫೇಸ್ಬುಕ್ನ ಮೂಲಕ ಹರಡಿಸಲಾಗುತ್ತೆ, ಸಾಧ್ಯ ಆದರೆ ತಲುಪಿಸಲಾಗುತ್ತೆ. ನೀವು ಬನ್ನಿ, ಇಂಟೆಲೆಕ್ಚುಯಲ್ಸ್ ಅಂತ ಅನ್ನಿಸಿದವ್ರನ್ನ ದಯಮಾಡಿ ಕರ್ಕೊಂಡು ಬನ್ನಿ. ಈ ವಿಚಾರದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.